ದೆಹಲಿ ಗದ್ದುಗೆಯನ್ನು ಏರುವಂತಹವರು ಯಾರು ಅನ್ನೋದ್ರ ಬಗ್ಗೆ ಇಡೀ ದೇಶದಲ್ಲಿ ಕುತೂಹಲ ಇದ್ದೇ ಇದೆ. ಯಾಕೆಂದರೆ ಇದು ಒಂದು ಸಂಪೂರ್ಣವಾದಂತಹ ರಾಜ್ಯದ ಸ್ಥಾನಮಾನ ಇಲ್ಲದೆ ಹೋದರೂ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಆಡಳಿತ ನಡೆಸುವಂತಹ ವಿಚಾರ ಇದು. ರಾಷ್ಟ್ರ ರಾಜಧಾನಿಯನ್ನು ಯಾರು ಗೆಲ್ತಾರೆ ಈ ಬಾರಿಯೂ ಕೂಡ ಅನ್ನುವಂಥದ್ದನ್ನು ನೋಡಬೇಕಿದೆ. ಯಾಕೆಂದರೆ ಅಲ್ಲಿ ಹ್ಯಾಟ್ರಿಕ್ ಗೆಲುವುಗಳನ್ನು ದಾಖಲಿಸಿಕೊಂಡಿರುವಂಥ ಇತಿಹಾಸ ಬರುತ್ತೆ. ಅದು BJP ಗೆದ್ದಾಗಿನ ಅವಧಿ ಅಥವಾ ನಂತರ ಕಾಂಗ್ರೆಸ್ ಹ್ಯಾಟ್ರಿಕ್ ಗೆಲುವಿನ ಅವಧಿ. ಹಾಗೆಯೇ ಈಗ ಆಮ್ ಆದ್ಮಿ ಪಕ್ಷದ ಕತೆ ಏನು? 10 ವರ್ಷಗಳ ಕಾಲ ಸುದೀರ್ಘ ಆಡಳಿತಕ್ಕೆ ದೆಹಲಿ ಹೆಸರುವಾಸಿಯಾಗಿದೆ. ಈ ಬಾರಿ ಅದೇ ಸುದೀರ್ಘ ಆಡಳಿತ ಮುಂದುವರಿಯುತ್ತಾ ಅಥವಾ ದೆಹಲಿಯ ಮತದಾರ ಬದಲಾವಣೆಯನ್ನು ಬಯಸಿದ್ದಾರಾ ಅನ್ನುವಂಥದ್ದು ನೋಡಬೇಕಾಗಿರುತ್ತದೆ. ದೆಹಲಿಯ ಗದ್ದುಗೆಯನ್ನು ಏರುವಂಥದ್ದು ಯಾರು? ಮತ್ತೆ ಕಮಾಲ್ ಮಾಡ್ತಾರಾ ಕೇಜ್ರಿವಾಲ್ ಅನ್ನುವಂತಹ ಪ್ರಶ್ನೆ ಹಾಗೂ ಕುತೂಹಲ ಇದ್ದೇ ಇದೆ. ದೆಹಲಿ ಗದ್ದುಗೆಯನ್ನು ಏರುವಂಥವ್ರು ಯಾರು? ಮತ್ತೆ ಈ ದೆಹಲಿಯಲ್ಲಿ ಕಮಾಲ್ ಮಾಡ್ತಾರಾ ಕೇಜ್ರಿವಾಲ್? ಮೋದಿ ವರ್ಚಸ್ಸು ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಕುತೂಹಲದಿಂದ ನೋಡಬೇಕು. 2019ರಲ್ಲಿ 7ಕ್ಕೆ 7 ಸೀಟ್ಗಳನ್ನು ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದಿದ್ರು. ನಂತರ ನಡೆದಂತಹ ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತೆ ಅದ್ಭುತ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯನ್ನು ಏರಿರುವಂಥದ್ದು ಆಮ್ ಆದ್ಮಿ ಪಕ್ಷದ ಇತಿಹಾಸ, ದೆಹಲಿ ಚುನಾವಣೆಯ ಇತಿಹಾಸ. ಹೀಗಾಗಿ ಈ ಬಾರಿ ಏನಾಗುತ್ತೆ? ಕಾಂಗ್ರೆಸ್ ಕಡೆಗೂ ತನ್ನ ಗ್ಯಾರಂಟಿಗಳ ಮೂಲಕವಾಗಿ ಒಂದಿಷ್ಟು ಸೀಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಸತತ 15 ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಪಕ್ಷ ನಂತರ ಕೇವಲ 2 ವರ್ಷಗಳ ಅಂತರದಲ್ಲಿ ಶೂನ್ಯ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಅದು ಸತತವಾಗಿ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ಗೆ ಇರುವಂತಹ ಬಹಳ ದೊಡ್ಡದಾದಂತಹ ಸವಾಲು. ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿ ಕಮಾಲ್ ಮಾಡುತ್ತಾ? ದೆಹಲಿ ಗದ್ದುಗೆಗಾಗಿ ತ್ರಿಕೋನ ಫೈಟ್ ಯಾರಿಗೆ ಜೈ ಅಂದಿದ್ದಾರೆ ದೆಹಲಿಯ ಮತದಾರ ಅನ್ನುವಂಥದ್ದು. ಯಾಕೆಂದರೆ ಇಂಡಿಯಾ ಬ್ಲಾಕ್ ಅನ್ನುವಂತಹ ಒಂದು ಕೂಟವನ್ನು, ಮೈತ್ರಿಕೂಟವನ್ನು ಹುಟ್ಟು ಹಾಕಿದ್ರು ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ. ನಾನಾ ನಾಯಕರುಗಳು, ಹಲವರು ವಿರುದ್ಧ ದಿಕ್ಕುಗಳಲ್ಲಿ ನಿಂತಿದ್ದಂತಹ ನಾಯಕರು ಕೂಡ ಜೊತೆಯಾಗಿ ಸೇರಿದರು. ಒಂದು ಕಾಮನ್ ಅಜೆಂಡಾ ಅವರ ಮುಂದೆ ಇತ್ತು. BJPಯನ್ನು ಎದುರಿಸಬೇಕು, BJPಯನ್ನು ಸೋಲಿಸಬೇಕು, ಮೋದಿಯವರನ್ನು ಸೋಲಿಸಬೇಕು ಅಂತೇಳಿ ಅದರ ಪ್ರಕಾರವಾಗಿ ಇಂಡಿಯಾ ಬ್ಲಾಕನ್ನು ಮಾಡಿಕೊಂಡ್ರು. ಆದರೆ ವಿಧಾನಸಭೆ ಚುನಾವಣೆಗೂ ಇಂಡಿಯಾ ಬ್ಲಾಕ್ಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ದೆಹಲಿ ಚುನಾವಣೆಯ ಮೂಲಕವಾಗಿಯೇ ಸಾಬೀತಾಗಿದೆ. ಇಂಡಿಯಾ ಬ್ಲಾಕ್ನಲ್ಲಿ ಜೊತೆಯಾಗಿದ್ದಂಥವರು ಒಬ್ಬರು ಇನ್ನೊಬ್ಬರ ವಿರುದ್ಧ ಆಪಾದನೆಗಳನ್ನು ಮಾಡ್ತಾಯಿದ್ರು. ಕೇಜ್ರಿವಾಲ್ ಅವರು ಘೋಷಣೆ ಮಾಡ್ತಾ ಇರುವಂತಹ ವಿಚಾರಗಳು ಅಷ್ಟು ಸುಲಭವಾಗಿ ಜನರಿಗೆ ತಲುಪ್ತಾ ಇಲ್ಲ ಅನ್ನೋಂಥದ್ದು ರಾಹುಲ್ ಗಾಂಧಿಯವರೇ ಹೇಳ್ತಾ ಇರುವಂತಹ ಅಂಶವನ್ನು ಕೂಡ ನಾವು ಈ ಚುನಾವಣೆಯಲ್ಲಿ ಗಮನಿಸ್ತಾ ಇದ್ವಿ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಇಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ BS ಅರುಣ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಬೆಂಗಳೂರು ನಗರ ಘಟಕದ ಆಪ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಚರ್ಚಿತವಾಗಿರುವಂತಹ ಭಾಳ ಮುಖ್ಯವಾದಂತಹ ವಿಚಾರಗಳು ಏನೇನಿದ್ವು ಅನ್ನೋದ್ರ ಬಗ್ಗೆ ಕ್ವಿಕ್ಕಾಗಿ ಒಮ್ಮೆ ನೋಡೋಣ. ನಂತರ ನಾನು ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸ್ತೀನಿ. ಭಾಳ ಮುಖ್ಯವಾಗಿ ಅಬಕಾರಿ ನೀತಿ ಹಗರಣ, ಇದು ಆಮ್ ಆದ್ಮಿ ಪಕ್ಷಕ್ಕೂ ಇದ್ದಂತಹ ಬಹಳ ದೊಡ್ಡ ಸವಾಲು. ಇದೇ ಕಾರಣಕ್ಕಾಗಿ ರಾಜೀನಾಮೆಯನ್ನು ಅಂತಿಮವಾಗಿ ಕೇಜ್ರಿವಾಲ್ ಅವರು ಕೊಟ್ಟು ಅತಿಶಿ ಅವರನ್ನು ಮುಖ್ಯಮಂತ್ರಿ ಮಾಡಿರುವಂಥದ್ದು ಕೂಡ ಇದ್ದೇ ಇದೆ. ಅಬಕಾರಿ ನೀತಿ ಹಗರಣ ಇದು ಬಹಳ ಮುಖ್ಯವಾಗಿ ಅಲ್ಲಿ ಚರ್ಚೆಯಲ್ಲಿ ಇದ್ದಂತಹ ವಿಚಾರ ಮತ್ತು ಇದೇ ಕಾರಣದಿಂದಾಗಿ ಹೀಗೆಲ್ಲ ಇವರು ಹಣ ಮಾಡಿದ್ದಾರೆ ಅನ್ನುವಂತಹ ಅಂಶ. ಶೀಶ್ ಮಹಲನ್ನು ಕಟ್ಟಿಸ್ಕೊಂಡಿದ್ದಾರೆ ಅನ್ನುವಂತಹದ್ದು, ಕೇಜ್ರಿವಾಲ್ ಅವರು ಕಟ್ಟಿಸಿರುವಂತಹ ಮುಖ್ಯಮಂತ್ರಿಯ ಮನೆ ಅದು ಶೀಶ್ ಮಹಲ್ ಆಗಿತ್ತು. ಅದು ಬಹಳ ಅತ್ಯಾಧುನಿಕವಾಗಿರತಕ್ಕಂತಹ ಸೌಲಭ್ಯಗಳನ್ನು ಹೊಂದಿರುವಂತಹ ಐಷಾರಾಮಿ ಬಂಗಲೆಯನ್ನು ಆಮ್ ಆದ್ಮಿ ಅಂತ ಹೇಳ್ಕೊಂಡಿರುವಂಥವ್ರು ಕೂಡ ಕಟ್ಟಿಸ್ಕೊಂಡಿದ್ದಾರೆ ಅನ್ನುವಂತಹ ಟೀಕೆಯನ್ನು, ಈ ಟೀಕೆಯ ಮುಂಚೂಣಿಯಲ್ಲಿ ಟೀಕೆಯ ಪ್ರಹಾರವನ್ನು ಮಾಡಿದಂಥವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇನ್ನು ದೆಹಲಿಯ ವಾಯು ಮಾಲಿನ್ಯದ ವಿಚಾರ, ಇದು ಪ್ರತಿ ಬಾರಿಯೂ ಕೂಡ ದೆಹಲಿಯ ಚುನಾವಣೆಯ ಒಂದು ಅಜೆಂಡಾ ಆಗಿರುತ್ತೆ, ಅಲ್ಲಿಯ ಚುನಾವಣೆಯ ವಿಚಾರ ಆಗಿರುತ್ತೆ, ವಿಷಯ ಆಗಿರುತ್ತೆ. ಅದೇ ಪ್ರಕಾರವಾಗಿ ಈ ಬಾರಿ ಕೂಡ ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಆಮ್ ಆದ್ಮಿ ಪಕ್ಷ ಏನು ಮಾಡಿದೆ, ಏನು ಮಾಡಿಲ್ಲ, BJPಯ ಜವಾಬ್ದಾರಿ, BJP ಏನು ಮಾಡಿಲ್ಲ, ಈ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿರುವಂಥದ್ದು. ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಚರ್ಚೆಯಾಗಿದೆ. ಇದರ ಜೊತೆಗೆ ಯಮುನಾ ನದಿಯ ಮಾಲಿನ್ಯ ಬಹಳ ದೊಡ್ಡದಾದಂತಹ ಸದ್ದು ಮಾಡಿರುವಂಥದ್ದು. ಯಮುನಾ ನದಿಗೆ ವಿಷ ಬೆರೆಸಿದ್ದಾರೆ ಅಥವಾ ಅಲ್ಲಿಯ ನೀರನ್ನು ಹಾಳು ಮಾಡಿ
ಅದನ್ನು ಮಾಲಿನ್ಯ ಮಾಡಿ ಅದರ ಮೂಲಕವಾಗಿ ಇಡೀ ದೆಹಲಿಯ ಜನರ ಆರೋಗ್ಯವನ್ನು ಕೆಡಿಸಿ ಅದರ ಇಡೀ ಬ್ಲೇಮನ್ನು ಆಮ್ ಆದ್ಮಿ ಪಾರ್ಟಿಯ ಹಣೆ ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ BJPಯವರು ಪ್ಲಾನ್ ಮಾಡಿಕೊಂಡು ಹರಿಯಾಣದಿಂದ ಯಮುನಾ ನದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆಪಾದನೆಯನ್ನು ಕೇಜ್ರಿವಾಲ್ ಅವರು ಮಾಡಿದರು. ನಂತರ ಆ ಯಮುನಾ ನದಿ ಮಾಲಿನ್ಯದ ಬಗ್ಗೆನೇ ನೀರಿನ ಬಾಟಲ್ಗಳನ್ನು ಹಿಡ್ಕೊಂಡು BJP ಕಚೇರಿಗೆ, ಕಾಂಗ್ರೆಸ್ ಕಚೇರಿಗೆ, ಅಷ್ಟೇ ಯಾಕೆ ಅದನ್ನು ಚುನಾವಣಾ ಆಯುಕ್ತರ ಕಚೇರಿಗೂ ಕೂಡ ತೆಗೆದುಕೊಂಡು ಹೋದರು. ನೇರವಾದಂಥ ಸವಾಲುಗಳನ್ನು ಹಾಕಿದ್ದಾರೆ ಆಮ್ ಆದ್ಮಿ ಪಕ್ಷದವರು. ಇದೇ ವಿಚಾರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಒಳಗೂ ಕೂಡ ಒಂದಿಷ್ಟು ಪಲ್ಲಟಗಳಿಗೆ ಕಾರಣ ಆಗಿದೆ. ಆದರೆ ಅಂತಿಮವಾಗಿ ಯಮುನಾ ನದಿ ಮಾಲಿನ್ಯ ವಿಚಾರ ಮತ ತರುವಂಥದ್ದು ಅಥವಾ ಮತವನ್ನು ಹಾಳು ಮಾಡುವಂಥದ್ದು ಆಮ್ ಆದ್ಮಿ ಪಕ್ಷದ ದೃಷ್ಟಿಯಿಂದ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥ ಬಹಳ ಕುತೂಹಲದ ವಿಚಾರ ಇದು. ಇನ್ನು ಗ್ಯಾರಂಟಿಗಳ ಘೋಷಣೆ, ಗ್ಯಾರಂಟಿಗಳಿಗೂ ಆಮ್ ಆದ್ಮಿ ಪಕ್ಷಕ್ಕೂ ಬಹಳ ಹತ್ತಿರದ ನಂಟಿದೆ. ಯಾಕೆಂದರೆ ಅವರು 2015ರಲ್ಲಿ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಘೋಷಣೆ ಮಾಡಿದಂತಹ ವಿಚಾರಗಳಲ್ಲಿನೇ ಏನು ಲೈಟ್ ಬಿಲ್ಗೆ, ಕರೆಂಟ್ ಬಿಲ್ಗೆ ಸಂಬಂಧಪಟ್ಟಂತೆ ಅವರು ಅದನ್ನು ಕಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿಕೊಂಡೇ ಕ್ಯಾಂಪೇನನ್ನು ಶುರು ಮಾಡಿದಂಥವ್ರು. 20,000 ಲೀಟರ್ನ ನೀರನ್ನು ಮುಕ್ತವಾಗಿ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಂಥವ್ರು. ಹೀಗಾಗಿ ಅವರು ಗ್ಯಾರಂಟಿಗಳ ವಿಚಾರಕ್ಕೆ, ದೆಹಲಿಯ ಗ್ಯಾರಂಟಿಗಳ ವಿಚಾರಕ್ಕೆ ಬಂದಾಗ ಅವರೇ ಆರಂಭಿಕರು. ಆದರೆ ಕಾಂಗ್ರೆಸ್ ಕರ್ನಾಟಕದ ಗ್ಯಾರಂಟಿಯನ್ನು ಅತ್ಯಂತ ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಕರ್ನಾಟಕದ ಗ್ಯಾರಂಟಿಯ ನಂತರ ಗ್ಯಾರಂಟಿ ಚುನಾವಣೆಯ ಬಹಳ ಮುಖ್ಯವಾದಂಥ ಒಂದು ಅಸ್ತ್ರವಾಗಿ ಪರಿವರ್ತನೆ ಆಗಿರುವಂಥದ್ದು ದೇಶದ ರಾಜಕೀಯದ ಬಹಳ ಕುತೂಹಲಕಾರಿಯಾಗಿರುವಂಥ ಅಂಶ. ದೆಹಲಿಯಲ್ಲೂ ಕೂಡ ಗ್ಯಾರಂಟಿಗಳ ಹೊಸ ರೂಪಗಳನ್ನು ನೋಡಿದ್ದೀವಿ. ಕ್ಯಾಶ್ ತಿಂಗಳು ಕೊಡುವಂತಹ ಹಣದ ವಿಚಾರದಲ್ಲೂ ಕೂಡ ಹೊಸ ರೂಪಗಳನ್ನು ನೋಡಿದ್ವಿ. ಅಷ್ಟೇ ಅಲ್ಲದೆ ಸಮುದಾಯವಾರು ಘೋಷಣೆಯನ್ನು ಕೂಡ ನಾವು ನೋಡಿದ್ವಿ. ಇದರಲ್ಲಿ ಯಾರನ್ನು ಜನ ಹತ್ತಿರ ಸೇರಿಸ್ಕೊಳ್ತಿದ್ದಾರೆ ಅನ್ನೋದನ್ನು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹೀಗೆ ಇವಿಷ್ಟು ಬಹಳ ಪ್ರಮುಖವಾದಂತಹ ಚರ್ಚಿತ ವಿಚಾರಗಳು. ಇದಲ್ಲದೆ ಭಾಳಷ್ಟು ವಿಚಾರಗಳು ಚುನಾವಣೆ ಅಂತ ಹೇಳಿದ ಮೇಲೆ ಚರ್ಚೆಗೆ ಬಂದೇ ಬರುತ್ತೆ. ಅದರಲ್ಲಿ ಪೂರ್ವಾಂಚಲಿಗಳ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ಕೇಜ್ರಿವಾಲ್ ಅವರು. ಇದು ಒಂದು ರೀತಿಯಲ್ಲಿ ಅಕ್ರಮವಾಗಿ ಅವರೆಲ್ಲ ಬಂದು ಇಲ್ಲಿ ಮತದಾರರನ್ನು ಹೆಚ್ಚಳ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು BJP ಮಾಡಿದೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಕೇಜ್ರಿವಾಲ್ ಅವರ ನಿವಾಸ ಮುಂದೆ ನಡೆದಂತಹ ಅತಿ ದೊಡ್ಡ ಪ್ರತಿಭಟನೆಗಳಿರ್ಬೋದು. ಇವೆಲ್ಲವೂ ಕೂಡ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ನಾವು ಆರಂಭಿಸೋಣ. ನಾನು ಬಹುಶಃ ಆಮ್ ಆದ್ಮಿ ಪಕ್ಷನೇ ಈ ಬಾರಿ ಅಧಿಕಾರದಲ್ಲಿ ಇರುವಂತಹ ಪಕ್ಷ ಆಗಿರೋದಾಗಿ ಅವರ ಮೂಲಕವಾಗಿಯೇ ಚರ್ಚೆನ ಆರಂಭಿಸ್ತೀನಿ. ಡಾಕ್ಟರ್ ಸತೀಶ್ ಅವರೇ, ಎಷ್ಟು ಮಟ್ಟಿಗೆ ವಿಶ್ವಾಸ ಇದೆ, ಹೆಂಗಿದೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಸತತ 3ನೇ ಬಾರಿಗೆ ಪೂರ್ಣ ಬಹುಮತದ ಭರವಸೆ ಇದೆಯಾ, ಹೆಂಗಿದೆ ಅಂತೇಳಿ? ಖಂಡಿತ ಹರಿಪ್ರಸಾದ್ ಅವರೇ, ಯಾಕಂದರೆ ಇವತ್ತು ಭಾರತದ ದೇಶದ ರಾಜಕಾರಣದಲ್ಲಿ ಒಂದು ಕೆಲಸದ ರಾಜಕಾರಣವಾದ ವಿಚಾರವನ್ನು ಇಟ್ಕೊಂಡು ಆಮ್ ಆದ್ಮಿ ಪಾರ್ಟಿ ಬಂದಿರತಕ್ಕಂಥದ್ದು. ಸೊ ಇದುವರೆಗೂ ಸತತ 10 ವರ್ಷದ ಆಡಳಿತದಲ್ಲಿ ನಾವು ಜನಸಾಮಾನ್ಯರಿಗೆ ಅವಶ್ಯಕತೆ ಏನಿದೆ ಅಂದರೆ ಒಂದು ರಾಷ್ಟ್ರದ ಪ್ರಗತಿಯನ್ನು ನಾವು ಅಳತೆ ಮಾಡೋದು ಬರೀ ಘೋಷಣೆಗಳಿಂದ ಮಾತ್ರ ಅಲ್ಲ, ಅದರ ಸಮರ್ಪಕವಾದ ಯೋಜನೆಗಳನ್ನು ತಂದು ಅದನ್ನು ಜನರಿಗೆ ಕೊಡುವ ಮುಖಾಂತರ ನಾವು ಆಮ್ ಆದ್ಮಿ ಪಾರ್ಟಿ ಹೆಸರು ಮಾಡ್ಕೊಂಡಿರೋದು. ಅದೇ ರೀತಿಯ ನಾವು ಎಲ್ಲ ಯಾವುದ್ಯಾವುದು ಒಂದು ಗ್ಯಾರಂಟಿ ಅಂತಕ್ಕಂಥ ಒಂದು ಸ್ಕೀಮನ್ನು ಭಾರತದಲ್ಲಿ ಪರಿಚಯಿಸಿದ್ವಿ. ಆ ಗ್ಯಾರಂಟಿಗಳು ಸಕ್ಸಸ್ಫುಲ್ಲಾಗಿ ನಮಗೆ ಕೈ ಹಿಡಿದಿದೆ. ಸೊ 10 ವರ್ಷದ ಆಡಳಿತದಲ್ಲಿ ನಾವು ಜನತೆಗೆ ನಾವು ಏನು ವಚನವನ್ನು ಕೊಟ್ಟಿದ್ದೀವಿ ಅದನ್ನು ನಾವು ಮಾಡಿದ್ದೀವಿ. ಆದರೆ ಎಲ್ಲೋ ಒಂದೆರಡು ಕೆಲಸಗಳು ನಮ್ಮಲ್ಲಿ ಅದು ಮಾಡಲಿಕ್ಕೆ ಆಗಲಿಲ್ಲ. ಅದು ಕಾರಣಾಂತರಗಳು ತಾವು ಏನು ಪ್ರತಿಪಾದನೆ ಮಾಡಿದ್ರಿ, ಅಂದರೆ ಅಬಕಾರಿ ಹಗರಣ, ಈ ಥರ ಹಗರಣಗಳು ಅನವಶ್ಯಕವಾಗಿ ನಮ್ಮ ಮೇಲೆ ತಂದು ನಮ್ಮ ನಾಯಕರನ್ನು ಕೈ ಕಟ್ಟಾಗ್ತಕ್ಕಂಥ ಕೆಲಸವನ್ನು BJP ಮಾಡಿ ಒಂದೆರಡು ಯಮುನಾ ನದಿಯ ಸ್ವಚ್ಛತೆ ವಿಚಾರವಾಗಿ ಮತ್ತು ಒಂದು ಸೀವರ್ ಲೈನ್ ಅಲ್ಲಿ ಏನು ಒಳಚರಂಡಿ ವ್ಯವಸ್ಥೆಯ ಕಾಮಗಾರಿಗಳು ಅದೊಂದಷ್ಟು ಪೆಂಡಿಂಗ್ ಉಳ್ಕೊಂಡಿದೆ ಅಂತಕ್ಕಂಥದ್ದು ನಮ್ಮ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಉಳಿದಂತೆ ನಾವು ಒಂದು ರಾಜಕೀಯ ಪಕ್ಷವಾಗಿ ಒಂದು ಜನಸಾಮಾನ್ಯರಿಗೆ ಯಾವ ರೀತಿ ಆಡಳಿತವನ್ನು ಕೊಡಬಹುದು ಅದರಲ್ಲಿ ಸಕ್ಸಸ್ಫುಲ್ಲನ್ನು ನಾವು ಕಂಡಿದ್ದೀವಿ. ಮತ್ತು ರಾಜ್ಯದ ಒಟ್ಟಾರೆ ಬಜೆಟ್ಟು ಮತ್ತು ಇನ್ನೊಂದು ಏನು ಇವರು ಬೇರೆ ಬೇರೆ ಪಾರ್ಟಿಗಳು ಆಪಾದನೆಗಳು ಮಾಡ್ತಾ ಇದೆ, ಸಾಲದಲ್ಲಿದೆ, ಅದು ಇದೆ, ಯಾವುದೇ ಉರುಳಿಲ್ಲದೆ ಒಂದು ಲಾಭದಾಯಕ ಬಜೆಟನ್ನು ಕೊಟ್ಟು ಇವತ್ತು ಒಳ್ಳೆಯ ಆಡಳಿತವನ್ನು ಕೊಟ್ಟು ಜನರ ಮನೆ ಮಾತಾಗಿದ್ದೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಬಾರಿಯೂ ಸಹ ನಾವು ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಓಕೆ, ಮೋಹನ್ ವಿಶ್ವರೇ, ಯಾವ ಸ್ವರೂಪದಲ್ಲಿ BJPಗೆ ಇರುವಂತಹ ವಿಶ್ವಾಸ ಈ ಬಾರಿಯ, ಯಾಕಂದರೆ ಇವತ್ತು ಮತದಾನ ಮುಕ್ತಾಯ ಆಗಿದೆ, ಎಷ್ಟು ಮಟ್ಟಿಗೆ ಮತ್ತೊಮ್ಮೆ ಇಲ್ಲಿ ಅಧಿಕಾರವನ್ನು 21ನೇ ಶತಮಾನದಲ್ಲಿ, ಯಾಕಂದರೆ ಕಳೆದ ಶತಮಾನದಲ್ಲಿಯೇ ನೀವು ಅಧಿಕಾರವನ್ನು ಅಲ್ಲಿ ಕಳ್ಕೊಂಡ್ರಿ ದೆಹಲಿಯ ವಿಧಾನಸಭೆ ವಿಚಾರಕ್ಕೆ ಬಂದಾಗ, ಕಳೆದ 25 ವರ್ಷಗಳಲ್ಲಿ ಸಾಧ್ಯ ಆಗಿಲ್ಲ. ನೋಡಿ ಹರಿಪ್ರಸಾದ್, ನೀವು
ಅಲ್ಲಿ ಕಳೆದ ಒಂದು 15-16 ವರ್ಷದ ಒಂದು ರಾಜಕೀಯ ಪರಿಸ್ಥಿತಿ ತೆಗೆದು ನೋಡಬೇಕು ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷ ಹೌದು 2011ರಲ್ಲಿ ಅಧಿಕಾರಕ್ಕೆ ಬಂತು ಮೊದಲನೇ ಬಾರಿಗೆ. ಅದಾದಮೇಲೆ ಸತತವಾಗಿ 2-3 ಸಲ ಗೆದ್ದು ಬಂದಿದೆ. ಬಟ್ ಅವ್ರು ಗೆದ್ದು ಬಂದ ಮೇಲೆ ಹೇಳಿದ ರೀತಿ ನಡ್ಕೊಂಡ್ರ ಆ ಪ್ರಶ್ನೆಗೆ ಅಲ್ಲಿನ ಜನಗಳಿಗೆ ಬಹುಶಃ ಒಂದು 10-12 ವರ್ಷ ಆದಮೇಲೆ ಇವಾಗ ಉತ್ತರ ಸಿಕ್ಕಿದೆ ಈ ಸಲ. ನೀವು ಇವತ್ತು ನೋಡಿದ್ರೆ ದೆಹಲಿನಲ್ಲಿ ರಾಮಲೀಲಾ ಮೈದಾನದಲ್ಲೇ ಇದೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿ ಅಣ್ಣಾ ಹಜಾರೆ ಅವ್ರ ಜೊತೆ ಕುತ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಕೊನೆಗೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿ ಚುನಾವಣೆಗೆ ನಿಂತು ನಂತರ ಯಾವ ಸೋನಿಯಾ ಗಾಂಧಿಯವ್ರ ವಿರುದ್ಧ ನಾವು ಕೇಸ್ ಹಾಕ್ತೀನಿ, ಅಧಿಕಾರಕ್ಕೆ ಬಂದರೆ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿದರು. ಶೀಲಾ ದೀಕ್ಷಿತ್ ಅವ್ರು ಇವತ್ತಿಲ್ಲ, ಬಟ್ ಅವ್ರು ಅವತ್ತು ಬದುಕಿದ್ರು. ಅವ್ರನ್ನ ಜೈಲ್ಗೆ ಹಾಕ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದರು. ಆದರೆ ಅಧಿಕಾರಕ್ಕೆ ಬಂದ ನಂತರ ಅವತ್ತು ಅವ್ರ ಜೊತೆನೇ ಕೈ ಜೋಡಿಸ್ಬಿಟ್ಟು ಕೊಲೇಷನ್ನಲ್ಲಿ ಸರ್ಕಾರ ನಡೆಸಿ ಅವತ್ತು ಮಾರುತಿ ವ್ಯಾಗನರ್ ಬ್ಲೂ ಕಲರ್ ಕಾರಲ್ಲಿ ಹೋಗಿದ್ರು, ನಾನು ನಮ್ಮ ಆಮ್ ಆದ್ಮಿ ಅಂತ ತೋರಿಸ್ಕೊಳ್ತೀನಿ ಅಂತ ಹೇಳಿ. ಇವತ್ತು ಕಳೆದ 10 ವರ್ಷದಲ್ಲಿ 12 ವರ್ಷದಲ್ಲಿ ಅವ್ರು ಏನು ಹೇಳಿದ್ರೋ ಅದರ ತದ್ವಿರುದ್ಧವಾಗಿ ಎಲ್ಲ ನಡ್ಕೋತಾ ಬಂದರು. ಭ್ರಷ್ಟಾಚಾರದ ವಿರುದ್ಧ ಸಮರ ಅಂತ ಹೇಳ್ಕೊಂಡು ಇವತ್ತು ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗೋಗಿದೆ ಪಕ್ಷ. ಇವತ್ತದು ಸ್ವತಃ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸತ್ಯೇಂದ್ರ ಜೈನ್, ತಾಹಿರ್ ಹುಸೇನ್ ದೆಹಲಿಯಲ್ಲಿ ನಡೆದಂಥ ಒಂದು ಆ್ಯಂಟಿ CA ವಿರುದ್ಧದ ಪ್ರತಿಭಟನೆಯಲ್ಲಿ ಅಲ್ಲಿ ದೊಂಬಿ ಎಬ್ಬಿಸಿ ಬೆಂಕಿ ಹಚ್ಚಿಸಿದಂಥವ್ರು ಅಲ್ಲಿಯ ಲೋಕಲ್ ಕಾರ್ಪೊರೇಟ್ರು. ತಿರ್ಗಾ ಇವತ್ತು ಬಡವ್ರ ಪಕ್ಷ ಅಂತ ಹೇಳ್ಕೊಂಡು ಮಧ್ಯರಾತ್ರಿ 3 ಗಂಟೆವರೆಗೂ ವೈನ್ ಸ್ಟೋರ್ಸ್ನ ಓಪನ್ ಮಾಡುತ್ತೋ ಇದು ಒಂದು ಬಡತನ ನಿರ್ಮೂಲನೆ ಮಾಡುವಂಥ ದಾರಿನ ಇದು? 3 ಗಂಟೆವರೆಗೂ ಅಲ್ಲಿನ ಯುವಕರಿಗೆ ಹೆಂಡ ಕೊಡಿಸುವಂಥ ಕೆಲಸನ ಇದು? ಬೇಕಾಬಿಟ್ಟು ಲೈಸೆನ್ಸ್ ಕೊಟ್ಕೊಂಡು 100 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದ್ಬಿಟ್ಟು ನಾವೇನಾದ್ರು ಧ್ವನಿ ಎತ್ತಿದ್ರೆ ಇಲ್ಲ ಇವರು ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ನಮ್ಮ ಮೇಲೆ ಹೇಳ್ಕೊಂಡು ಏನು ಒಬ್ಬರಾದ್ಮೇಲೆ ಒಬ್ಬರು ಲೈನಿಗೆ ಕಾಂಪಿಟೇಷನಲ್ಲಿ ಜೈಲ್ಗೆ ಹೋದ್ರೆ ಎಲ್ಲರೂ ತನಿಖೆ ಎದುರಿಸ್ಬೇಕಿತ್ತು. ಇವತ್ತು ಈ ರೀತಿ ಆರೋಪ ಮಾಡೋದ್ರ ಬದಲು ಅವತ್ತು ಹೇಳ್ಕೊಂಬಂದಿದ್ದೇನೋ ಭ್ರಷ್ಟಾಚಾರ ವಿರೋಧಿ ಆಡಳಿತ ಕೊಡ್ತೀನಿ ಅಂತ, ಬಟ್ ನಡ್ಕೊಳ್ತಿರೋದು ಅವತ್ತು ಬ್ಲೂ ಕಲರ್ ವ್ಯಾಗನರಲ್ಲಿ ಹೋದಂಥ ಇವತ್ತು ಅರವಿಂದ್ ಕೇಜ್ರಿವಾಲ್ ಯಾವ ಮನೆಯಲ್ಲಿದ್ದರು? ಒಂದು ಬಾತ್ರೂಮ್ ಕಮೋಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕಮೋಡ್ ಹಾಕಿಸ್ಕೋಬೇಕು. ಇದು ಒಬ್ಬ ಆಮ್ ಆದ್ಮಿ ಪಕ್ಷವನ್ನು ಲೀಡ್ ಮಾಡುವಂಥ ನಾಯಕನ ಇದು? ಆತನ ಗುಣನ ಇದು? ನೆಕ್ಸ್ಟು ಒಂದು ನಿಮಿಷ ನೆಕ್ಸ್ಟ್ ಯೋಜನೆಗಳ ಬಗ್ಗೆ ಮಾತಾಡಿದ್ರು ನೋಡಿ. ನೀವು ಉತ್ತರ ಕೊಡಿ ಆಮೇಲೆ. ಯೋಜನೆಗಳ ಬಗ್ಗೆ ಮಾತಾಡಿದ್ರು ನೋಡಿ ಹರಿಪ್ರಸಾದ್, ನಾನೊಬ್ಬ CA ಆಗಿ ಯೋಚನೆ ಮಾಡಬೇಕು ಅಂತ ಹೇಳಿ ಕಾಮನ್ ಸೆನ್ಸ್. ದೆಹಲಿನ ನೀವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೆಹಲಿ ಒಂದು ಸಿಟಿ, ಅದು ಒಂಥರ ಬ್ಯಾಂಗ್ಳೂರು ಇದ್ದಂಗೆ ನಿಮಗೆ. ತಿರ್ಗಾ ನ್ಯಾಷನಲ್ ಕ್ಯಾಪಿಟಲ್ಲು, ನಿಮ್ಗೆ ಅಲ್ಲಿ ಆರ್ಥಿಕತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅಲ್ಲಿ ಪಾಪ್ಯುಲೇಷನ್ 3.2 crores, ಇನ್ಕಮ್ ತುಂಬ ದೊಡ್ಡದಾಗಿದೆ. ಅಲ್ಲಿ ತೆರಿಗೆ ಕಲೆಕ್ಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಗುತ್ತೆ. ಅದ್ರ ಜೊತೆಗೆ ಅಲ್ಲಿಯ ಪೊಲೀಸು ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ ಅದಕ್ಕೆ ಬೇಕಾದ್ರೆ 12-13 ಸಾವಿರ ಕೋಟಿ ಬಡ್ಜೆಟ್ ಕೇಂದ್ರದಿಂದ ಹೋಗುತ್ತೆ. ಪ್ಲಸ್ ಡೆಲ್ಲಿ ನ್ಯಾಷನಲ್ ಟೆರಿಟರಿ ಅಂತ ರಿಟೈರ್ಡ್ ಎಂಪ್ಲಾಯೀಸ್ನ ಒಂದು ಪೆನ್ಷನ್ನು ಅಷ್ಟೇ ಕೇಂದ್ರದಿಂದ ಹೋಗುತ್ತೆ. 18-20 ಸಾವಿರ ಕೋಟಿ ನಿಮಗೆ ಕೇಂದ್ರದಿಂದ ಹೋಗುತ್ತೆ. ಪ್ಲಸ್ ಜೊತೆಗೆ ಅತಿ ಹೆಚ್ಚು ತೆರಿಗೆನೂ ಇದೆ. ಇದ್ರ ಜೊತೆಗೆ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ನಿಮಗೆ ಅಲ್ಲಿ ರೈತರ ವಿಚಾರ ಅಂತ ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ. ಅವರು ಒಂದು ಡ್ಯಾಮ್ ಕಟ್ ಮಾಡಬೇಕು ಅಂತ ಏನಿಲ್ಲ, ಅವರು ತಿರ್ಗಾ ರೂರಲ್ ಅಂತ ಏನು ಖರ್ಚು ಮಾಡಬೇಕಾಗಿಲ್ಲ. ಇಷ್ಟಿದ್ರೂ ಸಹ ಯೋಜನೆಗಳನ್ನ ಜಾರಿಗೆ ಮಾಡಿದೀವಿ ಅಂತ ಸುಳ್ಳು ಹೇಳ್ಕೊಂಡು ಇವತ್ತು ಅದರ ಆರ್ಥಿಕತೆನ ಒಂದು ಕಾಲದಲ್ಲಿ ಸರ್ಪ್ಲಸ್ ಇತ್ತು ಬಿಕಾಸ್ ಆಫ್ ದಿ ರೀಸನ್ಸ್ ವಾಟ್ ಎವರ್ ಐ ಟೋಲ್ಡ್. ಅದನ್ನು ಅವರು ಡೆಫಿಸಿಟ್ ಮಾಡಿ ಸಾಲ ತಂದಿಟ್ಕೊಂಡು ಆರ್ಥಿಕತೆನೂ ಹಾಳು ಮಾಡಿ ಏನೋ ಒಂದು 4 ಕಡೆ ಒಂದು ಮೊಹಲ್ಲಾ ಕ್ಲಿನಿಕ್ ಅಂತೆ ಒಂದು ಶಾಲೆದೊಂದು ಫೋಟೋ ಕೊಟ್ಬಿಟ್ಟು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಎಷ್ಟು 480 ಕೋಟಿ ಒಂದೇ ವರ್ಷದಲ್ಲಿ ಖರ್ಚು ಮಾಡಿದ್ದು 21-22ರಲ್ಲಿ. ಎಷ್ಟೋ 3.25 ಕೋಟಿ ಜನಸಂಖ್ಯೆ ಇರುವಂಥ ಒಂದು ರಾಜ್ಯಕ್ಕೆ ಈ ರೀತಿಯಾದ ಸುಳ್ಳು ಪ್ರಚಾರಗಳನ್ನ ಮಾಡಿಕೊಂಡು ಯಾಕೆ ಬೇಕಿತ್ತು ಇದೆಲ್ಲನೂ? ಇವತ್ತು ಜನಗಳಿಗೆ ಗೊತ್ತಾಗಿದೆ. ಟೈಮ್ ತಗೊಂಡಿರ್ಬೋದು ಅದು, ಅವತ್ತು ಅವರು ಜನಗಳಿಗೆ ಗೊತ್ತಾಗಿರ್ಬೋದು. ಇವತ್ತು 12 ವರ್ಷ ಆದ್ಮೇಲೆ ಜನಗಳಿಗೆ ಗೊತ್ತಾಗಿದೆ. ಸೊ ಅದರ ರಿಸಲ್ಟು ಇನ್ನೊಂದು ಅರ್ಧ ಗಂಟೆನಲ್ಲಿ ಗೊತ್ತಾಗುತ್ತೆ. ಈಗ ಶನಿವಾರ ಅಂತೂ 100% ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಓಕೆ, ಅನಿಲ್ ಅವರೇ ಸತತ 2 ಬಾರಿಯ ಶೂನ್ಯ ಸಾಧನೆ. ಅದರ ಹಿಂದಿನ ಒಂದು ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟಲ್ಲಿ ಬಂದಿರುವಂತಹ ನಂಬರು. 3 ಬಾರಿ ಆಡಳಿತ ನಡೆಸಿದಂಥವರು ಈ ಸ್ಥಿತಿಯಲ್ಲಿದೆ. ಈ ಬಾರಿ ಅಧಿಕಾರಕ್ಕೆ ಬರುವಂಥ ವಿಶ್ವಾಸನ ಅಥವಾ ಖಾತೆ ತೆರೆಯುವಂಥ ವಿಶ್ವಾಸದಲ್ಲಿದ್ದೀರಾ? ನೋಡಿ, ನಾವು 3 ಬಾರಿ ದೆಲ್ಲಿಯನ್ನು ಆಳ್ದಂಥವ್ರು. ಆಮೇಲೆ ಇವತ್ತು ಎಲ್ಲ ಜನರು ಅಲ್ಲಿ ಮಾತಾಡುವಂಥದ್ದು ಶೀಲಾ ದೀಕ್ಷಿತರ ಆಡಳಿತ ಕೊಟ್ಟಿರೋದು ದೆಲ್ಲಿಯಲ್ಲಿ ಯಾರೂ ಇಲ್ಲ ಅಂತ. ಈಗ ನನ್ನ ಸ್ನೇಹಿತರು ಹೇಳ್ತಾ ಇರ್ಬೇಕಾದ್ರೆ ಸರ್ಪ್ಲಸ್ ಇದ್ದಂಥ ಬಜೆಟನ್ನು ಡೆಫಿಸಿಟಿಗೆ ತೊಗೊಂಡೋಗಿದ್ದಂಥ ಕೀರ್ತಿ ಏನಾದ್ರು ಸಲ್ಲಿದ್ರೆ ಅದು ಆಮ್ ಆದ್ಮಿ ಪಾರ್ಟಿಗೆ ಸಲ್ಲಬೇಕು. ಅವ್ರು ಹೇಳಿದ್ದು ನಿಜ. ಆಮೇಲೆ ಮೋಹನ್ ವಿಶ್ವ ಹೇಳ್ದಾಗೆ ಭಾಳಷ್ಟು ಎಕ್ಸ್ಪೆಂಡಿಚರ್ಸ್ಗಳು ಸೆಂಟ್ರಲ್ಲು ಬೇರ್ ಮಾಡುತ್ತೆ. ಅಫ್ಕೋರ್ಸ್ ಇಟ್ ಹ್ಯಾಸ್ ಟು ಬೇರ್ ಬಿಕಾಸ್ ಇಟ್ಸ್ ಅನ್ ಯೂನಿಯನ್ ಟೆರಿಟರಿ. ಆಮೇಲೆ ಈವನ್ ಯೂನಿಯನ್ ಸ್ಟೇಟ್ ಆಫ್ ಯೂನಿಯನ್ ಆಗಿರೋದ್ರಿಂದ ಎಲ್ಲರಿಗೂ ಸೆಂಟ್ರಲ್ ಅವರು ನಾವು ತೆರಿಗೆ ಕೊಡ್ತೀವಿ, ಅವರು ನಮಗೆ ದುಡ್ಡು ಕೊಡ್ತಾರೆ. ಅದು ಒಂದು ಕಡೆ ಆದರೂ ಸಹ ಇಲ್ಲಿ ಏನಾಗಿದೆ ಅಂತಂದರೆ ಚಿಕ್ಕ ಸಾಧನೆಗಳನ್ನ ಮಾಡಿ ಅದನ್ನು ಏನೋ ದೊಡ್ಡದಾಗಿ ಬಿಂಬಿಸಿದೀವಿ
ನಾವೇನೋ ಒಂದು ದೊಡ್ಡದಾಗಿ ಒಂದು ಕೆಲಸ ಮಾಡಿದ್ದೀವಿ ಅನ್ನೋ ತೋರಿಸ್ಕೊಳ್ಳೋದ್ರಲ್ಲಿ ಆಮ್ ಆದ್ಮಿ ಪಾರ್ಟಿ ಕಳೆದ 10 ವರ್ಷಗಳಿಂದ ಸಕ್ಸಸ್ ಆಗಿತ್ತು. ಈ ಬಾರಿ ಏನಕ್ಕೆ ಸಕ್ಸಸ್ ಆಗಲ್ಲ ಅಂತಂದರೆ, ಸಂದೀಪ್ ದೀಕ್ಷಿತ್ ಅವರು ಓಪನ್ ಆಗಿ ಚಾಲೆಂಜ್ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ, ಬನ್ನಿ ಸ್ವಾಮಿ ನಾವು ಡಯಾಸ್ ಹಾಕಿದ್ದೀವಿ, ನೀವೇನು ಸಾಧನೆ ಮಾಡಿದ್ದೀರಿ, ನಾವೇನು ಸಾಧನೆ ಮಾಡಿದ್ದೀವಿ, ನಾವೇನು ಕೊಡುಗೆ ಕೊಟ್ಟಿದ್ವಿ, ನೀವೇನು ಕೊಡುಗೆ ಕೊಟ್ಟಿದ್ವಿ, ಚರ್ಚೆ ಮಾಡ್ತೀವಿ. ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಒಂದು ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಡೈರೆಕ್ಟಾಗಿ ಆಹ್ವಾನ ಕೊಡ್ತದೆ. ಯಾರಿಗೆ? ಆಮ್ ಆದ್ಮಿ ಪಾರ್ಟಿಯ ಸೋ ಕಾಲ್ಡ್ ಫಾರ್ಮರ್ ಚೀಫ್ ಮಿನಿಸ್ಟ್ರಿಗೆ. ಅದೇ ಫಾರ್ಮರ್ ಚೀಫ್ ಮಿನಿಸ್ಟ್ರು ಅಣ್ಣಾ ಹಜಾರೆ ಜೊತೆಗೆ ಸೇರಿಕೊಂಡು ಇಡೀ ದೇಶದ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಇರೋ ಬರೋ ಎಲ್ಲ ಲೀಡರ್ಗಳ ಮೇಲೆ ಆರೋಪ ಮಾಡಿಕೊಂಡು, ಆಗಲೇ ಅವ್ರು ಹೇಳಿದಾಗೆ ಸಾಲಾಗಿ ಎಲ್ಲ ಪ್ರತಿಯೊಬ್ಬರು ಲೀಡರು ಸಹ ಜೈಲಿಗೆ ಹೋಗಿದ್ದನ್ನು ನೋಡಿದ್ದೀವಿ ನಾವು. ಅದಾಗಿದ್ದ ಮೇಲೆ ಮುಖ್ಯಮಂತ್ರಿ ಸಹ ಹೋದರು. ಅದಾಗಿದ್ದ ಮೇಲೆ ಪರಿಸ್ಥಿತಿ ನಡೆದಿದ್ದಂಥದ್ದೇನು? ಬಾಯಿಗೆ ಬಂದಂಗೆ ಎಲ್ಲರಿಗೂ ಮಾತಾಡಿದ್ರು. ಕೊನೆಗೆ ಅವ್ರು ಬಂದು ಎಲ್ಲಿ ನಿಂತ್ಕೊಂಡ್ರು ಅಂತಂದರೆ, ಅವರೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ಳೋವಂಥ ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ರು. ಇವತ್ತು ನನಗೆ ಒಂದು ತಪ್ಪಾಗಿ ಹೋಗ್ಬಿಟ್ಟಿದೆ, ನಾನು ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ, ನೀರನ್ನು ಕ್ಲೀನ್ ಮಾಡಿಬಿಡ್ತೀನಿ, ಇನ್ನೊಂದು ಯಾವುದೋ ಒಂದು ರಾಜ್ಯಗಳ ಮೇಲೆ ಇದೇ ಥರದೊಂದು ಏನೋ ಆರೋಪ ಮಾಡಿ ನಾನು FIR ಹಾಕ್ಸ್ಕೊಂಡ್ಬಿಡ್ತೀನಿ. ಇದೇನಾಗಿದೆ ಗೊತ್ತಾ, ಈ ಥರದೊಂದು ವಿಶ್ವಾಸ ಇಲ್ಲದೆ ಇರುವಂಥ ಮಾತುಗಳನ್ನ ಹೇಳಿ ಜನರಿಗೆ ಸಂಪೂರ್ಣವಾದಂಥ ವಿಶ್ವಾಸವನ್ನು ಆಮ್ ಆದ್ಮಿ ಪಾರ್ಟಿಯವರು ಕಳ್ಕೊಂಡಿದ್ದಾರೆ. ಈ ಸರಿ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನಾವೇನೋ ಥಮ್ಮಿಂಗ್ ಮೆಜಾರಿಟಿಯಲ್ಲಿ, ಬಟ್ ವಿ ವಿಲ್ ಬಿ ಏಬಲ್ ಟು ಗಿವ್ ಅ ವೆರಿ ವೆರಿ ಗುಡ್ ಫೈಟ್. ಕಂಫರ್ಟಬಲ್ ಮೆಜಾರಿಟಿಗೆ ಬರದೇ ಇದ್ರೂ ಸಹ ವಿತೌಟ್ ದ ಕಾಂಗ್ರೆಸ್ ನೋಬಡಿ ಕ್ಯಾನ್ ಫಾರ್ಮ್ ದ ಗವರ್ಮೆಂಟ್ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ವಿದೌಟ್ ಕಾಂಗ್ರೆಸ್ ನೋಬಡಿ ಕ್ಯಾನ್ ಫಾರ್ಮ್ ದ ಗವರ್ಮೆಂಟ್ ಅಂತ ಹೇಳಿದ್ರೆ ನೀವು ಬಿಜೆಪಿ ಅವ್ರ ಜೊತೆ ಒಂದ್ ನಿಮಿಷ ಅಲ್ಲಿಗೆ ಬರ್ತೀನಿ 13ರಲ್ಲಿ ವಿಧಾನ ಮಾಡಿದಲ್ವೇ? ನಿಮ್ಮ ಮುಖ್ಯಮಂತ್ರಿ ಸೋಲ್ಸಿದವ್ರಿಗೆ ನೀವು ಸಪೋರ್ಟ್ ಮಾಡಿದವ್ರು ನೀವು. ನಮ್ಮ ದೇಶದ ಸಂವಿಧಾನದಲ್ಲಿ ಮಾಡಬಾರ್ದು ಅಂತ ಇಲ್ಲ. ಲೆಟ್ ಅಸ್ ಬಿ ವೆರಿ ಆನೆಸ್ಟ್. ಅಲ್ಲ ರೀ, ಇವರು ಮಹಬೂಬಾ ಮುಫ್ತಿ ಜೊತೆಗೆ ಹೋಗ್ಬಿಟ್ಟು ಟೈ ಅಪ್ ಮಾಡ್ಕೊಂಡು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಅಧಿಕಾರ ಮಾಡಬಹುದು. ಅವಾಗ ನಾವು ನಕ್ಕಾಗ ಅದು ನಗುವಲ್ಲ. ಈಗ ನಾವು ಆಮ್ ಆದ್ಮಿ ಪಾರ್ಟಿ ಜೊತೆ ಇಂಡಿಯಾ ಅಲೈನ್ಸ್ ಮಾಡೋರು ಮಾಡಬೇಕು ಒಂದು ಅಲ್ಲಲ್ಲ ಅಂದ್ರೆ ಸಂವಿಧಾನ ಬಗ್ಗೆ ಏನು ಹೇಳ್ತಾ ಇಲ್ವಾ ಅಲ್ಲಿ? ಖಂಡಿತ. ಸ್ವಲ್ಪ ಹೊತ್ತಿನಲ್ಲಿ ದೆಹಲಿಯ ಎಕ್ಸಿಟ್ ಪೋಲ್ ರಿಸಲ್ಟ್ ಕೂಡ ಬರುತ್ತೆ. ಯಾವ್ಯಾವ ಸಂಸ್ಥೆಗಳು ಯಾವ್ಯಾವ ರೀತಿಯಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ ಗಳಿಸಬಹುದು ಅನ್ನೋಂಥ ಅಂದಾಜನ ಮಾಡಿದೆ ಅನ್ನೋಂತಹ ರಿಸಲ್ಟ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆ ಮುಂಚಿತವಾಗಿ ನಾನು BS ಅರುಣ್ ಅವ್ರ ಜೊತೆಗೆ ಮಾತಾಡಬೇಕು. ಅರುಣ್ ಅವರೇ, ದೆಹಲಿ ತಾವು ಕೆಲಸ ಮಾಡಿದಂಥ ಜಾಗ ಮತ್ತು ಅಲ್ಲಿ ಬಹಳ ವರ್ಷಗಳ ಕಾಲ ತಾವು ಅಲ್ಲಿ ಇದ್ರಿ. ಈ ಚುನಾವಣೆಗಳನ್ನು ನೋಡಿದಾಗ, ಈ ಬಾರಿಯ ಚುನಾವಣೆ ಗಮನಿಸಿದಾಗ, ಕಳೆದ 2 ಅವಧಿಯಲ್ಲಿ ಆಮ್ ಆದ್ಮಿ ಪಕ್ಷ ತನ್ನದೇ ಆದಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ ಆಗಿತ್ತು ಮತ್ತು ಅದಕ್ಕೆ ಅದರದೇ ಆದಂತಹ ಹಿಡಿತ ಇತ್ತು, ಇದೆ ಈಗಲೂ ಕೂಡ ದೆಹಲಿಯಲ್ಲಿ. ಆದರೆ ಈ ಬಾರಿ ಆಮ್ ಆದ್ಮಿ ಪಕ್ಷನೇ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸಿಕೊಂಡು ಚುನಾವಣೆಯನ್ನು ಎದುರಿಸಬೇಕಾದಂತಹ ಮೊದಲ ಚುನಾವಣೆ ಇದು. ಆಮ್ ಆದ್ಮಿ ಪಕ್ಷ ಖುದ್ದು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ಕೊಂಡು ಏನಾಗಿದೆ ಅಂತೇಳಿ ಅನಿಸುತ್ತೆ ದೆಹಲಿಯ ಒಟ್ಟಾರೆ ಆದಂತಹ ಚುನಾವಣೆಯನ್ನು ಗಮನಿಸಿದಾಗ, ಅಲ್ಲಿಯ ಮತದಾರರ ವಿಚಾರಗಳನ್ನು ಗಮನಿಸಿದಾಗ? ನೋಡಿ, ಕಳೆದ 10 ವರ್ಷಕ್ಕೆ ಕಂಪೇರ್ ಮಾಡಿದರೆ ಕಳೆದ 5 ವರ್ಷದಲ್ಲಿ ತುಂಬ ಬದಲಾವಣೆಗಳು ಆಗಿದೆ. ಎಸ್ಪೆಷಲಿ ಆಮ್ ಆದ್ಮಿ ಪಾರ್ಟಿನ ತಗೊಂಡ್ರೆ, ಒಂದು ಅವರ ಅನೇಕ ಮುಖ್ಯ ಲೀಡ್ರ್ಗಳು ಸೆರೆಮನೆ ವಾಸನ ಅನುಭವಿಸಿದ್ದಾರೆ. ದೇರ್ ಇಸ್ ಅ ಬ್ಲಾಟ್ ಆನ್ ಇಮೇಜ್ ಆಫ್ ಇವರು ಕೇಜ್ರಿವಾಲ್. ಆಮೇಲೆ ಅವರ ವೋಟ್ ನಂಬರ್ಸ್ ಏನಿದೆ, ದಿ ವೋಟ್ಸ್ ದಟ್ ದೇ ಗಾಟ್, ಅದು ರೆಡ್ಯೂಸ್ ಆಗಿದೆ ಕಳೆದ 10 ವರ್ಷಗಳಲ್ಲಿ ಕಂಪೇರ್ ಮಾಡಿದರೆ. 2015 ಮತ್ತು 2020ರಲ್ಲಿ ಕಂಪೇರ್ ಮಾಡಿದರೆ ಅದು ಕಡಿಮೆ ಆಗಿದೆ. ಸೊ 63 ಸೀಟ್ಗಳಿತ್ತು, 67 ಸೀಟ್ಗಳಿತ್ತು, ಅದು 62ಕ್ಕೆ ಬಂತು. ಆಮೇಲೆ ನೀವೇ ಹೇಳಿದ್ರಿ, ಲೋಕಸಭಾ ಚುನಾವಣೆಗಳು ಎಂಟೈರ್ಲಿ ಡಿಫ್ರೆಂಟ್. ಹೌದು. ಸೊ ಹಾಗಾಗಿ ಅಲ್ಲಿಯ ಮತದಾರ ಪ್ರಬುದ್ಧ, ಅದರಲ್ಲೂ ಒಂದು ನಾವು ವಿ ಹ್ಯಾವ್ ಟು ಕನ್ಸಿಡರ್ ದಟ್. ಲೋಕಸಭೆಗೆ BJP ಮತ್ತು ಅಸೆಂಬ್ಲಿಗೆ ಆಪನ್ನು ಅವರು ಎಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಈ ಬಾರಿ ನಾನು ನೋಡಿದ ಹಾಗೆ ಕಳೆದ 2 ಚುನಾವಣೆಗಳನ್ನು ಗಮನಿಸಿದರೆ ಇದು ತುಂಬ ಒಂಥರ ಇಂಟೆನ್ಸ್ ಫೈಟ್ ಇದೆ ಅಂತ ಅನ್ಸುತ್ತೆ. ಯಾಕಂದರೆ BJPಗೆ ಐ ಥಿಂಕ್ ಇಟ್ ಹ್ಯಾಸ್ ಸೆನ್ಸ್ ದಟ್ ನಾವು ಚೆನ್ನಾಗಿ ಕ್ಯಾಂಪೇನ್ ಮಾಡಿದರೆ ಬಹುಶಃ ನಾವು ವಿನ್ ಆಗಬಹುದು ಅನ್ನುವ ಒಂದು ಆಸೆನೂ ಹುಟ್ಟಿದೆ ಅವರಿಗೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಆಮ್ ಆದ್ಮಿ ಪಾರ್ಟಿ ಅವರು ಕೇಜ್ರಿವಾಲ್ ಅವರು ಸೆರೆಮನಿಯಿಂದ ವಾಪಸ್ ಬಂದಾಗ ಸೆಪ್ಟೆಂಬರ್ನಲ್ಲಿ ಒಂದು ರೀತಿಯ ಆಪ್ನಲ್ಲಿ ಅಷ್ಟೇನು ಉತ್ಸಾಹ ಅಷ್ಟೇ ಇರಲಿಲ್ಲ. ಆವಾಗ BJPಗೂ ಗೊತ್ತಿರಲಿಲ್ಲ ಯಾವ ಥರದ ಇದು ರಿಯಾಕ್ಷನ್ ಆಗತ್ತೆ ಅಂತ. ಆದರೆ ಅದರ ನಂತರ ಆದ ಬೆಳವಣಿಗೆಗಳು ಲಾಸ್ಟ್ ಒಂದು 2-3 ತಿಂಗಳಲ್ಲಿ ನೋಡಿದರೆ ಎರಡೂ ಪಕ್ಷಗಳು ಒಂಥರ ಸಮಾನಾಂತರವಾಗಿ ಹೋಗ್ತಿದೆಯೇನೋ ಅಂತ ಅನಿಸುತ್ತೆ. ನೀವು ಗ್ಯಾರಂಟಿಗಳನ್ನು ತಗೊಳ್ಳಿ. ಹೌದು, ಈಗ ಎಷ್ಟು ಗ್ಯಾರಂಟಿಗಳು ಎಲ್ಲ ಪಕ್ಷಗಳು ಕೊಡ್ತಿದ್ದಾರೆ ಅಂದರೆ ಅದು ಇಟ್ ಇಸ್ ಬಿಕಮ್ ಕನ್ಫ್ಯೂಸಿಂಗ್ ಯಾರು ಏನು ಎಷ್ಟು ಕೊಡ್ತಿದ್ದಾರೆ. ಒಬ್ಬರು
ಪ್ರೈಮರಿ ಎಲೆಕ್ಷನ್ನು ರೇವಡಿ ಅಂತ ಹೇಳ್ತಿದ್ದವ್ರು ಈಗ ಗ್ಯಾರಂಟಿ ಕೊಡ್ತಾ ಇದ್ದಾರೆ. KG to PG ಫ್ರೀ. ಸೊ ಈ ಥರ ಎಲ್ಲ ಬಂದಿದೆ. ಆದರೆ ಒಂದು ಅಂದರೆ ನಾವು ಇದನ್ನು ಒಪ್ಕೊಳ್ಳೇಬೇಕಾಗಿದೆ. ಕಳೆದ 10 ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಏನೇನು ಪ್ರೋಗ್ರಾಮ್ಗಳನ್ನು, ವೆಲ್ಫೇರ್ ಸ್ಕೀಮ್ಗಳನ್ನು ಜನರಿಗೆ ಕೊಡ್ತು, ಅದ್ರ ಬಗ್ಗೆ ಐ ಥಿಂಕ್ ಜನರ ಒಲವು ಇನ್ನೂ ಇದೆ ಅಂತ ನನಗನ್ಸುತ್ತೆ. ಒಂದು. ಎರಡನೇದು, ಕೇಜ್ರಿವಾಲ್ ಅವರ ವ್ಯಕ್ತಿತ್ವಕ್ಕೆ ಏನು ಒಂದು ರೀತಿ ಮಿಸ್ಟರ್ ಕ್ಲೀನ್ ಅಂತ ಮುಂಚೆ ಇತ್ತು, ಅದಕ್ಕೆ ಘಾಸಿ ಆಗಿದೆ. ಆದರೂ ಕೂಡ ಹಿ ಸ್ಟಿಲ್ ನಂಬರ್ 1 ಲೀಡರ್. ಅದರಲ್ಲಿ ಏನು ಮತ್ತು BJP ಮತ್ತು ಕಾಂಗ್ರೆಸ್ನಲ್ಲಿ, ಆಮ್ ಆದ್ಮಿ ಪಾರ್ಟಿನಲ್ಲಿ ಒಂದಂದರೆ ಇಲ್ಲಿ ಒಬ್ಬರು ಲೀಡರು BJPನಲ್ಲಿ, ಅದು ಮೋದಿ. ಅಲ್ಲಿ ಯಾವ ಲೋಕಲ್ ಲೀಡರು ಇಲ್ಲ BJPನಲ್ಲಿ, ತುಂಬ ಹೆಸರು ಮಾಡಿದವರು ಅಥವಾ ಜನಕ್ಕೆ ಗೊತ್ತಿರೋರು. ಹಾಗೆಯೇ ಆಮ್ ಆದ್ಮಿ ಪಾರ್ಟಿನಲ್ಲಿ ಇಟ್ ಈಸ್ ಕೇಜ್ರಿವಾಲ್. ಅವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಒಂದು ಸ್ಥಿತಿ ಇದೆ. ಸೊ ಅವರು ಹೀ ಸ್ಟಿಲ್ ಪಾಪ್ಯುಲರ್, ಅದು ಒಂದು. ಇನ್ನೊಂದು ಅಂಶ, ಸೊ ಈ 2-3 ಅಂಶಗಳಲ್ಲಿ, ಒಂದು ಪರ್ಫಾರ್ಮೆನ್ಸ್, ಇನ್ನೊಂದು ಪಾಪ್ಯುಲಾರಿಟಿ, ಇದೆಲ್ಲ ನೋಡಿದರೆ BJPನೂ ಅಷ್ಟೇ ತುಂಬ ಪ್ರಯತ್ನ ಪಡ್ತಾ ಇದೆ. ಪ್ರತಿಯೊಬ್ಬ ಮುಖ್ಯ ಮಂತ್ರಿ ಏನಿದ್ದಾರೆ ಅವರಿಗೆ ಬೂತ್ ಲೆವೆಲಲ್ಲಿ, ಅವರಿಗೆ ಅಸೆಂಬ್ಲಿ ಲೆವೆಲ್ನಲ್ಲಿ ಅವರಿಗೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಎವ್ರಿಬಡಿ ಈಸ್ ಗೋಯಿಂಗ್ ಆಲ್ ಔಟ್. ಇದ್ರ ಮಧ್ಯದಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಮತದಾರರ ಪಟ್ಟಿಗಳು ಅದು ಕೆಲವು ಕಡೆ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ, ಕೆಲವು ಕಡೆ ಅಡಿಷನ್ ಆಗಿದೆ ಅಂತ ಹೇಳ್ತಾರೆ. ಪರ್ವೇಶ್ ವರ್ಮಾ ಅವರ ಮನೆಯಲ್ಲಿ 5 ಜನ ಇರೋದು, ಆದರೆ ಅವರ ಇದರ ಲಿಸ್ಟ್ನಲ್ಲಿ 35 ಜನ ಇದ್ದಾರೆ ಅಂತ ಆಮ್ ಆದ್ಮಿ ಪಾರ್ಟಿ ಹೇಳಿದೆ. ಈ ಥರ ಅನೇಕ ಅಲಿಗೇಷನ್ಸ್, ಕೌಂಟರ್ ಅಲಿಗೇಷನ್ಸ್ ಬರ್ತಾ ಇದೆ. ನಾವು ಇದನ್ನು ನೋಡಿದ್ವಿ, ಮೋದಿಯವರೇ ಶೀಶ್ ಮಹಲ್ ಅಂತ ಕೇಜ್ರಿವಾಲ್ ಅವರ ಮನೆ ಬಗ್ಗೆ ಮಾತಾಡಿದ್ದಾರೆ. ಅದೊಂದು ಇಟ್ಸ್ ಬಿಕಮ್ ಎ ಬಿಗ್ ಇಶ್ಯೂ ಆಲ್ಸೋ. ಹಾಗೆಯೇ ಇವರು ಆಮ್ ಆದ್ಮಿ ಪಾರ್ಟಿಯವರು BJP ವಿರುದ್ಧ ಸೆಟೆದು ನಿಂತಿದ್ದಾರೆ. ಆಮ್ ಆದ್ಮಿ ಪಾರ್ಟಿಗೆ ಒಂದು ಹೇಳಬೇಕು ಅಂದರೆ, ಅವರ ಲೋಕಲ್ ಲೆವೆಲ್, ಬೂತ್ ಲೆವೆಲ್ ಆರ್ಗನೈಸೇಷನ್ ಈಸ್ ಪರ್ಫೆಕ್ಟ್, ಪಕ್ಕಾ. BJPಗೆ ಯಾವುದೇ ನಮ್ಮ ರಾಜ್ಯದಲ್ಲಿ ಒಂದು ಸರಿಯಾದ ಒಂದು ಉತ್ತರ ಲೋಕಲ್ ಲೆವೆಲಲ್ಲಿ ಅಥವಾ ಬೂತ್ ಲೆವೆಲಲ್ಲಿ ಕೊಡ್ತಾರೆ ಅಂದರೆ ಅದು ಬಹುಶಃ ಆಮ್ ಆದ್ಮಿ ಪಾರ್ಟಿ ಅಂತ ನನಗನ್ಸುತ್ತೆ. ಅಂದರೆ ಅವರ ಕಾರ್ಯ ಇದೇನಿದೆ, ಜ್ಯೂರಿಸ್ಡಿಕ್ಷನ್ ಈಸ್ ವೆರಿ ಸ್ಮಾಲ್, ಒಂದು ಸಿಟಿ ಅಷ್ಟೇನೆ ಡೈಲಿ. ಮತ್ತು ಅದಕ್ಕೆ ಇಡೀ ದೇಶದ ಎಲ್ಲ ಕಡೆಯಿಂದಲೂ ಕಾರ್ಯಕರ್ತರು ಬರ್ತಾರೆ. ಎಲೆಕ್ಷನ್ ನಡೆದಾಗ ಇಡೀ ಭಾರತದ ಮೂಲೆ ಕೂಡ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಅಲ್ಲಿ ಇರ್ತಾರೆ. ಇವರು ಕೂಡ ಹೋಗಿ ಬಂದರು ಅಂತ ಹೇಳಿದ್ರು. ಸೊ ಹಾಗಾಗಿ ಅವರ ದೇರ್ ಬೂತ್ ಲೆವೆಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್. BJPಗೆ ಅದರಲ್ಲಿ ಒಳ್ಳೆಯ ಉತ್ತರ ಅವರು ಕೊಟ್ಟಿದ್ದಾರೆ. ಸೊ ಎಲ್ಲ ಥರದ ದೃಷ್ಟಿಯಿಂದ ನೋಡಿದರೆ ಒಂದು ರೀತಿ ಯಾರೇ ಒಂದು ಬಿಟ್ಕೊಡ್ತಾ ಇಲ್ಲ. ಇಟ್ಸ್ ಡೂ ಆರ್ ಡೈ. ಆಮೇಲೆ ಇನ್ನೊಂದು ನಾನು ಹೇಳಬೇಕು ಅಂದರೆ, ಆಮ್ ಆದ್ಮಿ ಪಾರ್ಟಿಗೆ ದಿಸ್ ಎ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಯಾಕಂದರೆ ಇದರಲ್ಲಿ ಏನಾದರೂ ಸೋತರೆ ಮುಂದೆ ಏನಾಗುತ್ತೆ, ಪಾರ್ಟಿ ಉಳಿಯತ್ತಾ ಅಥವಾ ಪಾರ್ಟಿ ಡಿವೈಡ್ ಆಗುತ್ತಾ ಅಥವಾ ಕಡಿಮೆ ಅಂತರದಲ್ಲಿ ಅವರು ಅಧಿಕಾರ ತಗೊಂಡ್ರೆ. ಆದರೆ ಒಂದು ಇರುವಂಥ ಅರುಣರೇ, ಈ ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಇರ್ಬೋದು, ಹರಿಯಾಣದ ನಂತರ ಆ್ಯಕ್ಚುಲಿ ಮಹಾರಾಷ್ಟ್ರ ಎಲೆಕ್ಷನ್ ಮತ್ತು ಜಾರ್ಖಂಡ್ನಲ್ಲಿ ಬಹಳ ದೊಡ್ಡದಾಗಿ BJP ಕ್ಯಾಂಪೇನ್ ಮಾಡಿದಂಥ ಸಮಯ ಅವರ ಘೋಷವಾಕ್ಯಗಳು ಏನಿದ್ವು ಅದು ಅಷ್ಟಾಗಿ ದೆಹಲಿಯಲ್ಲಿ ಬಳಕೆಗೆ ಬರಲಿಲ್ಲ ಅಂತೇಳಿ ಅನಿಸುತ್ತೆ ತಮಗೆ? ಅಥವಾ ಈ ಆಮ್ ಆದ್ಮಿ ಪಕ್ಷದವರು ಎದುರುಗಡೆ ಇಂಥ ಘೋಷವಾಕ್ಯಗಳು ಬೇಡ ಅಂತೇಳಿ ಅನ್ಸುತ್ತೆ? ಬಹುಶಃ ಅದು ಅನ್ಸುತ್ತೆ. ಯಾಕಂದರೆ ನೋಡಿ, ನೀವು ಹಿಂದುತ್ವ ತಗೊಳ್ಳಿ. ಹೌದು, ಹಿಂದುತ್ವ ಯಾರಾದರೂ BJPಯವರು ಮಾತಾಡಿದ್ದು ನೋಡಿದ್ರೆ ಇಲ್ಲಿ ಇಲ್ಲ. ಯಾಕಂದರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಹನುಮನ ಪರಮ ಭಕ್ತ ಅವರು. ಸೊ ಅವರ ವಿರುದ್ಧ ನೀವು BJPಯವರು ಹಿಂದುತ್ವ ಅನ್ನೋ ಒಂದು ಬಹುಶಃ ಜಾಸ್ತಿ ಅದನ್ನು ಹೈಲೈಟ್ ಮಾಡಿಲ್ಲ ಈ ಸರ್ತಿ. ಅದೇ ನೀವು ಬೇರೆ ರಾಜ್ಯಗಳಲ್ಲಿ ತಗೊಟ್ರಿ, ಕಾಂಗ್ರೆಸ್ ವಿರುದ್ಧ ದೇ ಗೋ ಆಲ್ ಔಟ್ ಹಿಂದುತ್ವದ ಬಗ್ಗೆ. ಸೊ ಇದು ಒಂದು ನಿದರ್ಶನ ನಾನು ಕೊಡಬಲ್ಲೆ. ಆಮೇಲೆ ಪ್ರೋಗ್ರಾಮ್ಸ್ ಎಫೆಕ್ಟಿವ್ಲಿ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. ಅದ್ರ ಬಗ್ಗೆ BJPಯವ್ರಿಗೆ ಈಗ ನೋಡಿ, ರೇವಡಿ ಅಂತ ಲೇವಡಿ ಮಾಡ್ತಾಯಿದ್ರು BJPಯವರು, ಪ್ರಧಾನಮಂತ್ರಿಯವರು ಅದನ್ನು ಲೇವಡಿ ಮಾಡಿದರು. ಆದರೆ ಈಗ BJPನೇ ಎಲ್ಲ ಥರದ ದಿ ಸ್ಕೀಮ್ಸನ್ನು ಅನೌನ್ಸ್ ಮಾಡಿದೆ, ಗ್ಯಾರಂಟೀಸನ್ನು ಅನೌನ್ಸ್ ಮಾಡಿದೆ. ಆಮೇಲೆ ಮೊನ್ನೆ ನೀವು ನೋಡಿರ್ಬೋದು, ಕಳೆದ ಒಂದು 10 ದಿನದಲ್ಲಿ ಕೇಜ್ರಿವಾಲ್ ಮಿಡಲ್ ಕ್ಲಾಸ್ಗೆ ಅಂತಲೇ ಒಂದು ಪ್ರಣಾಳಿಕೆ ತಂದರು. ಅದರಲ್ಲಿ 10 ಲಕ್ಷ ಡಿಮಾಂಡ್ ಮಾಡಿದರು, ಮನ್ನಾ ಆಗಬೇಕು ಅಂತ ಇನ್ಕಮ್ ಟ್ಯಾಕ್ಸ್. ಹೌದು, ಇವರು 12 ಲಕ್ಷ ಮಾಡಿದರು. ಸೊ ಆಮೇಲೆ ದೆಹಲಿನಲ್ಲಿ ಐ ಥಿಂಕ್ ಮೋರ್ ದೆನ್ 40% ಆಫ್ ಎಲೆಕ್ಟ್ರೇಟ್ ಈಸ್ ಮಿಡಲ್ ಕ್ಲಾಸ್, ಸ್ಯಾಲ್ರಿಡ್ ಪೀಪಲ್. ಅವರಿಗೆ BJPಗೂ ಗೊತ್ತಿದೆ ಯಾವ ಥರದಲ್ಲಿ ಜನರನ್ನು ಸೆಳಿಬೇಕು ಅಂತ. ಇದು ಒಂದು ಬಹುಶಃ ದೊಡ್ಡ ಕೊಡುಗೆ ಅಂತ ನನಗನ್ಸುತ್ತೆ, 12 ಲಕ್ಷ ಮಾಡಿರೋದು ಇನ್ಕಮ್ ಟ್ಯಾಕ್ಸ್. ಸೊ ನೋಬಡಿ ಈಸ್ ಲಿವಿಂಗ್ ಎನ್ ಇಂಚ್. ಸೊ ಪ್ರತಿಯೊಬ್ಬ ಮತದಾರರನ್ನು ಸೆಳೆಯೋದಕ್ಕೆ ಈ 2 ಪಕ್ಷಗಳು. ಆಮೇಲೆ ಕಾಂಗ್ರೆಸ್ ಬಗ್ಗೆ ಹೇಳಬೇಕು ಅಂದರೆ, ಕಾಂಗ್ರೆಸ್ ಎಷ್ಟು ಮತಗಳನ್ನು ಸೆಳೆಯುತ್ತೆ
ಅಷ್ಟು ಬಹುಶಃ ಆಮ್ ಆದ್ಮಿ ಪಾರ್ಟಿಗೆ ಒಂದು ಲಾಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಕೆಲವು ಏಜೆನ್ಸಿಗಳಿಂದ ವರದಿ ಬರ್ತಾ ಇದೆ ಯಾರು ಗೆಲ್ಲಬಹುದು ಅನ್ನೋದಕ್ಕೆ ಸಂಬಂಧಿಸಿದ JVC ಪೋಲ್ ಅವರ ಪ್ರಕಾರ 39ರಿಂದ 45 ಸೀಟ್ಗಳನ್ನು BJP ಗೆಲ್ಲುತ್ತೆ, 22ರಿಂದ 31 ಸೀಟ್ಗಳು ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಅನ್ನುವಂಥದ್ದನ್ನು JVC ಪೋಲ್ ಹೇಳ್ತಾ ಇರುವಂಥದ್ದು. ಆಪ್ಗೆ 22ರಿಂದ 31 ಸ್ಥಾನ, ಅಂದರೆ ಆಪ್ ಈ ಬಾರಿ ಅಧಿಕಾರವನ್ನು ಕಳ್ಕೊಳ್ಬೋದು, ಕಾಂಗ್ರೆಸ್ ಖಾತೆ ತೆರೆಯುವ ಅವಕಾಶ ಇದ್ದಂಗೆ ಕಾಣ್ತಾ ಇದೆ ಅನ್ನೋಂಥದ್ದು JVC ಹೇಳ್ತಾ ಇರುವಂಥದ್ದು. JVC ಪೋಲ್ನಲ್ಲಿ BJP ಈ ಬಾರಿ ಗದ್ದುಗೆಯನ್ನು ಹಿಡಿಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. BJP 39ರಿಂದ 45 ಸ್ಥಾನಗಳನ್ನು ಗಳಿಸ್ಬೋದು ಅಂತೇಳಿ. BJP 1998 ಕಡೆಯದಾಗಿ ಅಲ್ಲಿ ಗೆದ್ದಂಥದ್ದು, ಅಲ್ಲಿ ಆಡಳಿತವನ್ನು ಮುಗಿಸಿರುವಂಥದ್ದು. 98ರಲ್ಲಿ ಶೀಲಾ ದೀಕ್ಷಿತ್ ಅವರು ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದ ನಂತರ ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಚಾನ್ಸ್ ಇದೆ ಅನ್ನುವಂಥದ್ದು, ಅಂದರೆ 50-50 ಅಂತೇಳಿ. ಆಪ್ 32ರಿಂದ 37 ಸ್ಥಾನ, BJP 35ರಿಂದ 40 ಸ್ಥಾನ. ಅಂದರೆ ಇಲ್ಲೊಂದು ಕಡೆಯಲ್ಲಿ BJPಗೆ ಸ್ವಲ್ಪ ಎಡ್ಜ್ ಸಿಗ್ಬೋದು, BJP ಮುಂದಕ್ಕೆ ಹೋಗ್ಬೋದು ಅನ್ನೋಂಥದ್ದನ್ನು. ಆದರೆ ಬಹಳ ನೆಕ್ ಟು ನೆಕ್ ಫೈಟ್ ಎರಡೂ ಪಕ್ಷಗಳ ನಡುವೆ ಇದೆ ಅನ್ನೋದನ್ನು ಮ್ಯಾಟ್ರಿಕ್ಸ್ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ. ಎರಡೂ ಪಕ್ಷಗಳಿಗೂ ಕೂಡ ಇಲ್ಲಿ ಬಹಳ ಜಿದ್ದಾಜಿದ್ದಿನ ಫೈಟ್ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹೀಗೆ ಒಂದೊಂದು ಎಕ್ಸಿಟ್ ಪೋಲ್ ಕೂಡ ಒಂದೊಂದು ರೀತಿಯಂಥ ಕುತೂಹಲವನ್ನು ಹುಟ್ಟಿಸ್ತಾ ಇರುವಂಥದ್ದು, ಒಂದು ನಿರೀಕ್ಷೆಯನ್ನು ಹುಟ್ಟು ಹಾಕ್ತಾ ಇದ್ದಾವೆ. ಆದರೆ ಒಂದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, BJP ಕೂಡ ಈ ಬಾರಿ ಬಹಳ ದೊಡ್ಡ ಫೈಟನ್ನು ದೆಹಲಿಯ ಮಟ್ಟಕ್ಕೆ ಕೊಟ್ಟಿದೆ. ಏನು 2015ರಲ್ಲಿ ಕೇವಲ 3 ಸೀಟ್ ಗೆದ್ದರು, 2020ರಲ್ಲಿ 8 ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ನಂತರ ಈಗ ಮತ್ತಷ್ಟು ಮುಂದಕ್ಕೆ ಬಂದಿದೆ ಭಾರತೀಯ ಜನತಾ ಪಕ್ಷ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೆಕ್ ಟು ನೆಕ್ ಫೈಟನ್ನು ಹಲವು ಕಡೆಗಳಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇರುವಂಥದ್ದು. 32ರಿಂದ 37 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಬಹುದು, BJP 39ರಿಂದ 45 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನೋಂಥದ್ದನ್ನು ಮ್ಯಾಟ್ರಿಕ್ಸ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಗೋಚರಿಸ್ತಾ ಇರುವಂತಹ ಅಂಶಗಳು. ಅಂದರೆ ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಚುನಾವಣೆ ಈ ಬಾರಿ ನಡೆದಿದೆ. ಮತ್ತು ಇಲ್ಲಿ ದೆಹಲಿಯ ಮಟ್ಟಕ್ಕೆ ಹೇಳೋದಿದ್ರೆ ವಿಧಾನಸಭಾ ಕ್ಷೇತ್ರಗಳ ಒಟ್ಟು ಮತಗಳ ಸಂಖ್ಯೆ ಕೂಡ ಬಹಳ ಸಣ್ಣದಿರೋದ್ರಿಂದಾಗಿ ಈಗ ಪೋಲಿಂಗ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಆಫ್ ವೋಟ್ಸ್ ನೋಡಿದ್ರೆ ಸುಮಾರು 60% ಆಸ್ಪಾಸ್ನಲ್ಲಿ ವೋಟಿಂಗ್ ಕೂಡ ಆಗಿರುವಂಥದ್ದು ಗೋಚರಿಸ್ತಾ ಇದೆ. ಬಹಳ ಹತ್ತಿರದ ಮಾರ್ಜಿನ್ನಲ್ಲಿ ಸೋಲು ಗೆಲುವು ನಿರ್ಧಾರ ಆಗುವಂಥ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳು ಇದ್ದೇ ಇರ್ತವೆ ಇಲ್ಲಿ. ಇನ್ನು PMARC ನಡೆಸಿರುವಂತಹ ಪೋಲ್ನ ಪ್ರಕಾರವಾಗಿಯೂ ಕೂಡ ಈ ಬಾರಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬಹುದು ಅಂತೇಳಿ PMARC ಕೂಡ ಹೇಳ್ತಾ ಇದೆ. PMARC ಸಮೀಕ್ಷೆಯಲ್ಲಿ BJPಗೆ ಗದ್ದುಗೆ, BJP 39ರಿಂದ 49 ಸ್ಥಾನಗಳನ್ನು ಗಳಿಸಬಹುದು, ಆಮ್ ಆದ್ಮಿ ಪಕ್ಷಕ್ಕೆ 21ರಿಂದ 31 ಸ್ಥಾನಗಳು ಸಿಗಬಹುದು, ಕಾಂಗ್ರೆಸ್ ತನ್ನ ಖಾತೆ ತೆರೆಯುವಂಥ ಅವಕಾಶವನ್ನು ಉಳಿಸ್ಕೊಂಡಿದೆ ಅಂತ ಹೇಳಿ PMARC ಸಮೀಕ್ಷೆಯಲ್ಲಿ BJP ಗದ್ದುಗೆಯನ್ನು ಏರ್ಬೋದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದೆ. 39ರಿಂದ 49 ಸ್ಥಾನಗಳವರೆಗೆ ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು, 21ರಿಂದ 31 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಅಂದರೆ ಬಹಳ ದೊಡ್ಡದಾದಂಥ ಹಿನ್ನಡೆಯನ್ನು ಈ ಬಾರಿ ಆಮ್ ಆದ್ಮಿ ಪಕ್ಷ ದೆಹಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅನುಭವಿಸುತ್ತೆ ಅನ್ನುವಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಬಹಳ ನೇರವಾದಂತಹ ಫೈಟ್ ಈ ಬಾರಿಯ ದೆಹಲಿ ಚುನಾವಣೆಯಲ್ಲಿ ನಡೆದಿದೆ. ಬಹಳಷ್ಟು ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗಿದ್ದಾವೆ. ಚುನಾವಣೆ ಘೋಷಣೆಯಾಗಿ ಚುನಾವಣೆ ಮುಕ್ತಾಯ ಆಗುವಂತಹ ಅವಧಿ ಕೇವಲ 1 ತಿಂಗಳ ಅವಧಿಯಲ್ಲಿಯೇ ಇವೆಲ್ಲವೂ ಕೂಡ ಚುನಾವಣೆ ಪ್ರಕ್ರಿಯೆಗಳು ಕೂಡ ಮುಕ್ತಾಯ ಆಗಿರೋದ್ರಿಂದಾಗಿ ಬಹಳ ಜಿದ್ದಾಜಿದ್ದಿನ ಫೈಟ್ ಇಲ್ಲಿ ನಡೆದಿದೆ. ದೆಹಲಿಯಲ್ಲಿ ಕ್ಯಾಂಪೇನ್ ಮಾಡಿದಂತಹ ಸಂದರ್ಭಗಳಲ್ಲಿ ಬಹಳಷ್ಟು ಅಂಶಗಳ ಬಗ್ಗೆ ಉಲ್ಲೇಖ ಆಗ್ತಿತ್ತು. ಇನ್ನು ಚಾಣಕ್ಯ ಸ್ಟ್ರಾಟಜಿ ಸಮೀಕ್ಷೆಯ ಪ್ರಕಾರವೂ ಕೂಡ BJPನೇ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳ್ತಾ ಇದೆ. 39ರಿಂದ 44 ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು, ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಅನ್ನೋಂಥದ್ದನ್ನು, ಆಮ್ ಆದ್ಮಿ ಪಕ್ಷವು ಇಲ್ಲಿ ಅಧಿಕಾರವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ನೋಂಥದ್ದನ್ನು ಚಾಣಕ್ಯ ಸ್ಟ್ರಾಟಜಿ ಕೂಡ ತನ್ನ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. BJPಗೆ ಗದ್ದುಗೆ ಸಿಗುತ್ತೆ ಅಂತ ಹೇಳಿ. ಆಮ್ ಆದ್ಮಿ ಪಕ್ಷ ಕೇವಲ 25ರಿಂದ 28 ಸ್ಥಾನಗಳನ್ನು ಮಾತ್ರ ಗಳಿಸ್ಬೋದೇ ಹೊರತು ಪೂರ್ಣ ಬಹುಮತ ಕಷ್ಟ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಇಲ್ಲಿ ಪಕ್ಷಗಳು ಕೂಡ ಆಂತರಿಕವಾದಂತಹ ಸಮೀಕ್ಷೆಯನ್ನು ಮಾಡ್ತಾ ಇರ್ತವೆ. ಅದರಲ್ಲಿ ವಿಶೇಷವಾಗಿ ಆಮ್ ಆದ್ಮಿ ಪಕ್ಷ ಕಳೆದ 2 ಚುನಾವಣೆಗಳ ಸಂದರ್ಭಗಳಲ್ಲೂ ಕೂಡ ಅತ್ಯಂತ ನಿಖರವಾಗಿ ತನ್ನ ಆಂತರಿಕ
ಒಂದು ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಎಕ್ಸಾಕ್ಟ್ ನಾವು ಇಷ್ಟು ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಚುನಾವಣೆ ಫಲಿತಾಂಶಕ್ಕೆ ಮುಂಚಿತವಾಗಿ ಅವರಿಗೆ ಹೇಳಿದರು. ಬಹುತೇಕ ಅಷ್ಟೇ ಸೀಟ್ಗಳನ್ನು ಗೆದ್ದಿದ್ರು. ಕಳೆದ 3 ಅವಧಿಯಲ್ಲೂ ಕೂಡ 3 ಚುನಾವಣೆಗಳ ಅವಧಿಯಲ್ಲೂ ಕೂಡ ಆ ರೀತಿಯಂಥ ಒಂದು ರಿಸಲ್ಟನ್ನು ನಾವು ನೋಡಿದ್ವಿ. ಹೀಗಾಗಿ ಆಂತರಿಕವಾದಂತಹ ರಿಸಲ್ಟ್ ಒಂದು ವೇಳೆ ಅವರು ವಿರುದ್ಧವಾಗಿದ್ದರೆ ಅದನ್ನು ಅವರು ಒಪ್ಕೊಳ್ತಾರೆ, ಅದನ್ನು ಬಹಿರಂಗಪಡಿಸ್ತಾರ ಇಲ್ಲ ಅನ್ನೋಂಥ ಕುತೂಹಲ ಇದ್ದೇ ಇದೆ. ಅದು ಸರ್ವೇ ಸಾಮಾನ್ಯ, ಸಹಜ. ಯಾವುದೇ ರಾಜಕೀಯ ಪಕ್ಷವಾದರೂ ಕೂಡ ಅಷ್ಟೇ, ಗೆಲುವು ತಮ್ಮದಿದೆ ಅಂತ ಹೇಳಿದಾಗ ದೊಡ್ಡದಾಗಿ ಹೇಳ್ತಾರೆ. ಸೋಲಾಗಬಹುದು ಅಂತ ಹೇಳಿದರೆ ಅದನ್ನು ಕಾರಣಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಪೀಪಲ್ ಇನ್ಸೈಟ್ ಇದರ ಸಮೀಕ್ಷೆಯ ಪ್ರಕಾರವಾಗಿ ಕೂಡ 40ರಿಂದ 44 ಸ್ಥಾನಗಳು. ಬಹುತೇಕ ಈಗ ಬಂದಿರುವಂತಹ ಸಮೀಕ್ಷೆಗಳ ಪ್ರಕಾರವಾಗಿ ನೋಡ್ತಾ ಹೋದರೆ ಬಹುತೇಕ 40ರ ಆಸುಪಾಸಿನ ಸೀಟ್ಗಳವರೆಗೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಈ ಬಾರಿಯ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಬಿ ಎಸ್ ಅರುಣ್ ಅವರು ಆವಾಗಲೇ ಒಂದು ಮಾತನ್ನು ಹೇಳಿದರು, 12 ಲಕ್ಷ ರೂಪಾಯಿವರೆಗಿನ ತೆರಿಗೆ ವಿನಾಯಿತಿ. ಯಾಕೆಂದರೆ ವರ್ಕಿಂಗ್ ಕ್ಲಾಸ್, ಅದರಲ್ಲಿ ಮಿಡಲ್ ಕ್ಲಾಸ್ನ ಜನ ಏನಿದ್ದಾರೆ ಇವರು ಬಹಳ ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅವರ ಮೇಲೆ ಇದು ಪರಿಣಾಮ ಬೀರಿರುವಂಥ ಸಾಧ್ಯತೆ ದಟ್ಟವಾಗಿ ಇದ್ದೇ ಇದೆ. ಈ ಬಜೆಟ್ನಲ್ಲಿ ಮಾಡಿರುವಂತಹ ಘೋಷಣೆ ಅಂದರೆ ಅದು ಖಾತ್ರಿ ಇದೆ. ಉಳಿದವೆಲ್ಲವೂ ಕೂಡ ಗ್ಯಾರಂಟಿಗಳೆಲ್ಲವೂ ಕೂಡ ಅವುಗಳಿಗೆ ಸಹಜವಾದಂಥ ವಾರಂಟಿಗಳು ಎಷ್ಟು ಇರ್ತವೆ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇರುತ್ತೆ. ಚುನಾವಣೆಗಿಂತ ಮುಂಚಿತವಾಗಿ ಮಾಡುವಂತಹ ಘೋಷಣೆಗಳಲ್ಲಿ ಅಫ್ಕೋರ್ಸ್ ಆಮ್ ಆದ್ಮಿ ಪಕ್ಷ ತಾನು ಮಾಡಿದಂತಹ ಘೋಷಣೆಗಳನ್ನು ಈಡೇರಿಸ್ತಾ ಬಂದಿದ್ದರೂ ಕೂಡ ಅದನ್ನು ಅವರು ಹೊಸದಾಗಿ ಕೊಟ್ಟಿರುವಂತಹ ಘೋಷಣೆಗಳಿಗಿಂತ ಮುಖ್ಯವಾಗಿ ಇನ್ನೊಬ್ರು ಯಾರೋ ನಿಜಕ್ಕೂ ಈಗ ಆಲ್ರೆಡಿ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಮತದಾರ ಯೋಚನೆ ಮಾಡಿರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಮಧ್ಯಮ ವರ್ಗದವರು ಈ ರೀತಿಯಾದಂತಹ ನಿರ್ಧಾರಗಳನ್ನೇನಾದರೂ ಕೈಗೊಂಡಿದ್ದಾರಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ಈ ಒಂದು ಚುನಾವಣೋತ್ತರ ಸಮೀಕ್ಷೆಗಳ ವರದಿಗಳನ್ನು ನೋಡ್ತಾ ಹೋದಾಗ ಹಲವು ಸಮೀಕ್ಷೆಗಳು ಆಮ್ ಆದ್ಮಿ ಪಕ್ಷ ಹಿನ್ನಡೆಯನ್ನು ಅನುಭವಿಸೋದು ನಿಶ್ಚಿತ ಮತ್ತು ಭಾರತೀಯ ಜನತಾ ಪಕ್ಷ ಈ ಬಾರಿ ದೆಹಲಿಯ ಗದ್ದುಗೆನೇ ಇರುತ್ತೆ, 35ಕ್ಕಿಂತ ಮೇಲೆ ಆರಾಮಾಗಿ ಅವರು ಗೆಲ್ತಾರೆ ಅಂತೇಳಿ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ನಡೆಸಿದೆ. ಅದರ ಪ್ರಕಾರವೂ ಕೂಡ BJP ಗದ್ದುಗೆನೇ ಇರುತ್ತೆ ಅಂತೇಳಿ 31ರಿಂದ 60 ಸ್ಥಾನಗಳವರೆಗೂ ಕೂಡ ಬಹಳ ದೊಡ್ಡದಾದಂಥ ರೇಂಜನ್ನು ಕೊಟ್ಟಿದ್ದಾರೆ ಅವರು. ಹೀಗಾಗಿ ಕಾಂಗ್ರೆಸ್ಗೆ ಇಲ್ಲಿ 0ಯಿಂದ 1 ಸ್ಥಾನವನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಹೇಳ್ತಾ ಇರೋಂಥ ಪೀಪಲ್ಸ್ ಪಲ್ಸ್ ನಡೆಸಿರುವಂತಹ ಸಮೀಕ್ಷೆಯನ್ನು ನೋಡ್ತಾ ಹೋದಾಗ ಆಮ್ ಆದ್ಮಿ ಪಕ್ಷ 10ರಿಂದ 19 ಸ್ಥಾನಗಳವರೆಗೂ ಕೂಡ. ಯಾಕೆಂದರೆ ಒಂದು ದೆಹಲಿಯಂತಹ ರಾಜ್ಯಗಳ ಫಲಿತಾಂಶಗಳಲ್ಲಿ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಕೂಡ ಯಾರಿಗೂ ಆಗೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಸೋಲು ಮತ್ತು ಗೆಲುವಿನ ಅಂತರ ಬಹಳ ಕಡಿಮೆ ಇದ್ದಾಗ 100, 200, 500, 1000 ಈ ರೀತಿಯಾಗಿ ಇದ್ದಾಗ ಅಂದಾಜಿಸೋದು ಬಹಳ ಕಷ್ಟ ಆಗುತ್ತೆ ಮತ್ತು ಅದರ ಫಲಿತಾಂಶವು ಕೂಡ ದೊಡ್ಡ ಮಟ್ಟದಲ್ಲಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇದೆ. ಇನ್ನು ಪೋಲ್ ಡೈರಿ ಸಮೀಕ್ಷೆಯ ಪ್ರಕಾರವೂ ಕೂಡ BJP ಗದ್ದುಗೆಯನ್ನು ಹಿಡಿಯುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. 42ರಿಂದ 50 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಆಮ್ ಆದ್ಮಿ ಪಕ್ಷ 18ರಿಂದ 19 ಸ್ಥಾನಗಳಿಗೆ ಸೀಮಿತ ಆಗುತ್ತೆ ಅಂತೇಳಿ, ಕಾಂಗ್ರೆಸ್ 0ಯಿಂದ 2 ಸ್ಥಾನಗಳನ್ನು ಗಳಿಸುತ್ತೆ ಅಂತೇಳಿ ಪೋಲ್ ಡೈರಿ ತನ್ನ ಸಮೀಕ್ಷೆಯಲ್ಲಿ ಹೇಳಿರುವಂಥದ್ದು. ಹೀಗೆ ಹಲವು ಸಮೀಕ್ಷಾ ಏಜೆನ್ಸಿಗಳು ಈಗಾಗಲೇ ಭಾರತೀಯ ಜನತಾ ಪಕ್ಷದ ಗೆಲುವಿನ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಭಾರತೀಯ ಜನತಾ ಪಕ್ಷ ಈ ಬಾರಿ ದೆಹಲಿಯ ಗದ್ದುಗೆಯನ್ನು ಹಿಡಿಯುತ್ತೆ ಅಂತೇಳಿ, ದೆಹಲಿಯ ಅಧಿಕಾರ NDA ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಸಿಗುತ್ತೆ ಅಂತೇಳಿ ಆಮ್ ಆದ್ಮಿ ಪಕ್ಷ ಈ ಬಾರಿ ಅಲ್ಲಿ ಅಧಿಕಾರವನ್ನು ಕಳ್ಕೊಳ್ಬಹುದು ಅನ್ನೋದನ್ನು ಹಲವು ಸಮೀಕ್ಷಾ ಏಜೆನ್ಸಿಗಳು ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲೊಂದು ಕಡೆಯಲ್ಲಿ ಟ್ರೆಂಡ್ ಬದಲಾಗಿದೆಯಾ, ದೆಹಲಿಯಲ್ಲಿ ಟ್ರೆಂಡ್ ಈ ಬಾರಿ ಬದಲಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಅಂಶವು ಕೂಡ ಗೋಚರಿಸ್ತಾ ಇದೆ. ಹೀಗೆ ಬೇರೆ ಬೇರೆ ಸಮೀಕ್ಷೆ ಏಜೆನ್ಸಿಗಳು ಈಗಾಗಲೇ ನಡೆಸಿರುವಂತಹ ಸಮೀಕ್ಷಾ ಫಲಿತಾಂಶಗಳನ್ನು ನೋಡ್ತಾ ಹೋದಾಗ, ಅಂದರೆ ಮತಗಟ್ಟೆಯ ಸಮೀಕ್ಷೆಯ ಫಲಿತಾಂಶಗಳನ್ನು ನೋಡ್ತಾ ಹೋದಾಗ BJP ಈ ಬಾರಿ ಗದ್ದುಗೆಯನ್ನು ಹಿಡಿಯುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನೋಂಥದ್ದು. ಮೋಹನ್ ವಿಶ್ವ ಅವರೇ, BJP ಅಧಿಕಾರದ ಗದ್ದುಗೆನೇ ಹಿಡಿಬಹುದು ಅನ್ನೋದನ್ನು ಹಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಯಾವ ರೀತಿಯಂಥ ವಿಶ್ವಾಸವನ್ನು ಮೂಡಿಸುತ್ತೆ ಇದು? ಐ ಥಿಂಕ್ ನಮಗೆ ಲೋಕಸಭೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು, ಇಲ್ಲ ಅಂತ ಹೇಳೋದಿಲ್ಲ, ಎಕ್ಸಿಟ್ ಪೋಲ್ಗೂ ಆ್ಯಕ್ಚುಯಲ್ ರಿಸಲ್ಟ್ಸ್ಗೂ. ವೆರಸ್ ನೀವು ಬೇರೆ ಬೇರೆದನ್ನು ನೋಡ್ತಾ ಬಂದರೆ, ನೀವು ಒಂದು ರಾಜಸ್ಥಾನ್ ತೊಗೊಳ್ಳಿ, ಮಧ್ಯಪ್ರದೇಶ್ ತೊಗೊಳ್ಳಿ, ಛತ್ತೀಸ್ಗಢ ತೊಗೊಳ್ಳಿ, ಹರಿಯಾಣ ತೊಗೊಳ್ಳಿ, ಮಹಾರಾಷ್ಟ್ರ ತೊಗೊಳ್ಳಿ, ಎಕ್ಸಿಟ್ ಪೋಲನ್ನು ಮೀರಿದಂಥ ಆ್ಯಕ್ಚುಯಲ್ ರಿಸಲ್ಟ್ಸ್ ಬಂದಿದೆ ನಮಗೆ. ಸ್ಟ್ರೈಕ್ ರೇಟ್ ನಮ್ಮದು ಅಷ್ಟು ಚೆನ್ನಾಗಿದೆ ಇನ್ಫ್ಯಾಕ್ಟ್ ಲಿಟ್ರಲಿ, ಬಿಕಾಸ್ ಆ ಮಟ್ಟದ ಒಂದು ಎಫರ್ಟು ನಾವಲ್ಲಿ ಹಾಕಿರ್ತೀವಿ ಒಂದು ಚುನಾವಣೆ ಅಂತ ಬಂದಾಗ. ನೀವಾಗಲೇ ಹೇಳ್ತಾರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬೂತಲ್ಲೂ ಡೆಲ್ಲಿನಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಹೋಗ್ತಾರೆ ದೇಶದಿಂದ ಅಂತ ಹೇಳಿ.
ನಮ್ಮ ಪಕ್ಷದಲ್ಲೂ ಅಷ್ಟೇ. ಈಗ ಕರ್ನಾಟಕದಿಂದ ಅಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಹಲವು ಜನ MP ಗಳು ಹೋಗಿದ್ರು. ಬಸವರಾಜ ಬೊಮ್ಮಾಯಿಯವರೇ ಸ್ವತಃ ಹೋಗಿದ್ರಲ್ಲಿ, ಎಕ್ಸ್ ಚೀಫ್ ಮಿನಿಸ್ಟರ್ ಆದರೂ ಸಹ ಅವರು ಸಹ ಕ್ಯಾಂಪೇನ್ಗೆ ಹೋಗಿದ್ರಲ್ಲಿ. ಸೊ ಈ ಮಟ್ಟದ ಒಂದು ಎಫರ್ಟ್ ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಹಾಕ್ತೀವಿ, ಇಲ್ಲ ಅಂತಲ್ಲ. ಅಟ್ ದ ಸೇಮ್ ಟೈಮ್ ನಾನು ಆಗಲೇ ಹೇಳ್ದಂಗೆ ಯಾವ ರೀತಿ ಅಲ್ಲಿನ ಜನಗಳಿಗೆ ಸ್ವಲ್ಪ ಲೇಟಾಗಿ ಅರ್ಥ ಆಗಿರ್ಬೋದು, ಒಂದು 10-12 ವರ್ಷ ಆದಮೇಲೆ ಅರ್ಥ ಆಗಿರ್ಬೋದು, ಯಾವ ರೀತಿ ಆಮ್ ಆದ್ಮಿ ಪಕ್ಷ ಸುಳ್ಳು ಹೇಳ್ಕೊಂಡು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀನಿ ಅಂತ ಹೇಳ್ಕೊಂಬಂದು ತಾನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಕೊಟ್ಟಂಥ ಒಂದು ಪ್ರಾಮಿಸಸ್ನ ಫುಲ್ಫಿಲ್ ಮಾಡೋಕ್ಕಾಗ್ದಿರಾ ಯಾವುದೋ ಒಂದು 2-3 ಕೆಲಸಗಳನ್ನ ಮಾಡಿದ್ದನ್ನೇ ದೊಡ್ಡದಾಗಿ ಬಿಂಬಿಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ನ್ಯೂಸ್ ಪೇಪರಲ್ಲೂ ಬರೋದು. ಟೈಮ್ಸ್ ಆಫ್ ಇಂಡಿಯಾ ತೆಗೆದ್ರೆ ನಿಮಗೆ ಯಾವುದೋ ಒಂದು ರಾಜ್ಯದ ಒಂದು ಆಮ್ ಆದ್ಮಿ ಪಕ್ಷದ ಡೆಲ್ಲಿದೋ ಅಥವಾ ಪಂಜಾಬ್ದು ಏನಾರೋ ಒಂದು ಇದ್ರೆ ಇನಾಗ್ರೇಷನ್ದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಪ್ರಮುಖ ನಗರಗಳಲ್ಲೂ ಫ್ರಂಟ್ ಪೇಜ್ನಲ್ಲಿ ಬರ್ತಾ ಇತ್ತು ಲಿಟ್ರಲಿ. ಇಫ್ ಐಮ್ ನಾಟ್ ರಾಂಗ್ ಸರ್ ಹೇಳಬೇಕು ಅದನ್ನು. ಇನ್ಫ್ಯಾಕ್ಟ್ ಆ ಟ್ರೆಂಡ್ ಶುರು ಮಾಡಿದ್ದೆ ಅವರು ಲಿಟ್ರಲಿ. ಸೊ ಈ ಮಟ್ಟದ ಒಂದು ಭ್ರಷ್ಟಾಚಾರ ನಡೆಸಿ ಒಂದು ಮಾರ್ಕೆಟಿಂಗ್ ಸ್ಟಂಟ್ ಮಾಡಿದಂಥ ಪಕ್ಷಕ್ಕೆ ದೆಹಲಿ ಜನ ಸ್ವಲ್ಪ ಲೇಟಾಗಿ ಅವ್ರಿಗೆ ಉತ್ತರ ಕೊಟ್ಟಿರ್ಬೋದು, ರಿಯಲೈಸ್ ಆಗಿ. So ನಮಗೆ ಆತ್ಮವಿಶ್ವಾಸ ಇದೆ, ನಾವು ಅವತ್ತೇ ಹೇಳ್ತಾ ಇದ್ವಿ ಅಧಿಕಾರದ ಗದ್ದೆಗೆ ಏರೋದಂತ ಖಂಡಿತ. ಡಾಕ್ಟರ್ ಸತೀಶ್ ಯಾರು ಮಾಡ್ತಾರೆ ಅಂತ ಇಡೀ ಇಂಡಿಯಾದಲ್ಲಿ ಗೊತ್ತಿದೆ. ಯಾಕಂದರೆ ಇವತ್ತು ಸಂಪತ್ತು ಜಾಸ್ತಿ ಇರ್ತಕ್ಕಂಥದ್ದು ಸುಮಾರು 1000 ಕೋಟಿ ಸಂಪತ್ತನ್ನು ಇಟ್ಕೊಂಡು ಡೆಲ್ಲಿಯಲ್ಲಿ ಟಾಯ್ಲೆಟಲ್ಲೂ ಇವರು BJP ಗ್ಯಾರಂಟಿನ ಪೋಸ್ಟ್ ಮಾಡಿ ಒಂಥರ ಏಕಸ್ವಾಮ್ಯ ರೀತಿಯಲ್ಲಿ ಮಾಡಿದರು. ಇರಲಿ, ಸಮೀಕ್ಷೆಗಳು ಆಮ್ ಆದ್ಮಿ ಪಾರ್ಟಿ ವಿಚಾರವಾಗಿ ಇದುವರೆಗೂ ತಾವು ಏನು 10 ವರ್ಷದಲ್ಲಿ ಬಂದಿರತಕ್ಕಂಥ ಯಾವುದೇ ಒಂದು ಎಕ್ಸಿಟ್ ಪೋಲ್ಗಳು ಸತ್ಯ ಆಗಿಲ್ಲ. ಇವತ್ತು ನಮಗೆ ನಮ್ಮ ಆಂತರಿಕ ಸಮೀಕ್ಷೆ ಹೇಳ್ತಾ ಇರ್ತಕ್ಕಂಥದ್ದು 55 ಸೀಟ್, 50ರಿಂದ 55 ಸೀಟು ಆಮ್ ಆದ್ಮಿ ಪಾರ್ಟಿ ಕಡೆಗೆ ಬರ್ತದೆ. ಯಾಕಂತ ಹೇಳಿದ್ರೆ ನೀವು ಒಂದು ಸತಿ ಮೊದಲನೇ ಬಾರಿಗೆ 2013ರಲ್ಲಿ 5 ಸೀಟ್ ಬರ್ತಾರೆ ಅಂತ ಹೇಳಿದ್ರು, 27 ಸೀಟ್ ಬಂದಿತ್ತು. ಇನ್ನೊಂದು 2ನೇ ಟರ್ಮಲ್ಲಿ ಬಂದಾಗ 27ರಿಂದ 30 ಬರ್ತದೆ ಅಂತ ಹೇಳಿದ್ರು, ನಾವು 60-67. ಇನ್ನೊಂದು ಸತಿನೂ ಅದೇ ರೀತಿ ಇದೆ. ಪಂಜಾಬಲ್ಲಿ ನೋಡಿದಾಗ ನಿಮಗೆ ಅವರು 35-40ಕ್ಕೆ ಬಂದರೆ ಹೆಚ್ಚು ಅನ್ನೋ ಥರ ಇದ್ದರು, ಪ್ರಚಂಡವಾಗಿ 92. ಗುಜರಾತ್ನಲ್ಲಿ 5 ಸೀಟ್ ಬಂದಿತ್ತು, ನಮಗೆ ಆ ಎಕ್ಸಿಟ್ ಪೋಲ್ನಲ್ಲಿ ಶೂನ್ಯ ಕೊಟ್ಟಿದ್ರು. ಇರಲಿ, ನಾವು ಆಮ್ ಆದ್ಮಿ ಪಾರ್ಟಿ ವಿಚಾರದಲ್ಲಿ ಎಕ್ಸಿಟ್ ಪೋಲ್ಗಳು ಇದುವರೆಗೂ ಸುಳ್ಳಾಗಿದೆ. ಇದನ್ನು ನಾನು ಅದೇ ರೀತಿಯ ಸುಳ್ಳು ಅಂತಾನೆ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿನ ಜಸ್ಟ್ ಅಂದ್ರೆ ಈಗ ನೀವು ನಿಮ್ಮ ಆಂತರಿಕ ಸಮೀಕ್ಷೆ ಪ್ರಕಾರವೂ ಕೂಡ ಆಮ್ ಆದ್ಮಿ ಪಕ್ಷದ ಸೀಟ್ ಗಳಿಕೆ ಕಡಿಮೆ ಆಗುತ್ತೆ ಅಂತೇಳಿ. ಸೀಟು ಯಾಕಂತ ಹೇಳಿದ್ರೆ ನೆಗೆಟಿವ್ ಪ್ರಾಪಗಂಡ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ. ನೋಡಿ, ಇವತ್ತು ಅಬಕಾರಿ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಹಿಡಿದು ಜೈಲ್ಗೆ ಹಾಕೋಬೇಕಿತ್ತು, ಸುಪ್ರೀಂ ಕೋರ್ಟ್ ನಮಗೆ ಯಾಕೆ ಜಾಮೀನು ಕೊಡ್ತು? ಇವತ್ತು ಇವ್ರು ಹೇಳ್ತಾ ಇರೋದು ಅಬಕಾರಿ ಹಗರಣದಿಂದ ಬೆನಿಫಿಟ್ ತಗೊಂಡಿರ್ತಕ್ಕಂಥವ್ರು BJPನವರು. ಮಾಗುಂಟಾ ಶ್ರೀನಿವಾಸ್ ರೆಡ್ಡಿ ಒನ್ ಆಫ್ ದ ಆರೋಪಿಯಿಂದ 50 ಕೋಟಿ ರೂಪಾಯಿಯನ್ನು ಫಂಡ್ ಹಾಕಿಸ್ಕೊಂಡಿದ್ದಾರೆ. ಇವತ್ತು ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಇವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು, ದೆಹಲಿಯಲ್ಲಿ ಪೊಲೀಸ್ ವ್ಯವಸ್ಥೆನ ಇವರು ಮುಷ್ಟಿಯಲ್ಲಿ ಇಟ್ಕೊಂಡು ಇವ್ರಿಗೆ ಬೇಕಾದ ಸಮೀಕ್ಷೆಗಳು ಮತ್ತು ಇದನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ಇವತ್ತು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಒಂದು ಪಕ್ಷ ಈ ದೇಶದಲ್ಲಿ ಇರಬೇಕು ಅಂತಕ್ಕಂಥದ್ದು ತೋರಿಸ್ಕೊಟ್ಟಿದ್ದು ಆಮ್ ಆದ್ಮಿ ಪಾರ್ಟಿ. ನಮಗೆ ಜನರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ಮಿಡಲ್ ಕ್ಲಾಸು ಮತ್ತು ಬಡವರ ಬಗ್ಗೆ ಯಾರೂ ಕೇರ್ ತಗೋತಾ ಇಲ್ಲ. ಮಾತಾಡಬೇಕಾದ್ರೆ ದಲಿತರು, OBC ಅಂತಕ್ಕಂಥದ್ದು ಬಳಸ್ತಾರೆ. ಕಾಂಗ್ರೆಸ್ಸಲ್ಲಿ ನೋಡಿದ್ರೆ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವ್ರು ತೋರಿಸ್ತಾರೆ, ಸಮೀಕ್ಷೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಮಾಡಿದ್ರಿ? ಇಲ್ಲಿನ ಸಮೀಕ್ಷೆಗಳನ್ನ ನೀವು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಅಂಬೇಡ್ಕರ್ನ ಪ್ರತಿಪಾದನೆ ಮಾಡ್ಕೊಂಡು ಹೇಳ್ತಾರೆ, ಅಂಬೇಡ್ಕರ್ ಅವ್ರಿಗೆ ಏನು ಹೇಳಿದ್ದು ಆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಹಿಂದೇಟು ಹಾಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಸುಳ್ಳು, ಈ ರಾಜಕಾರಣದಲ್ಲಿ ಯಾರಾದರೂ ಇವತ್ತು ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕಪ್ಪಿ ಮಸಿಗಳನ್ನು ಚೆಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ನಾವು ಇದನ್ನು ದಿಟ್ಟವಾಗಿ ಎದುರಿಸಿದ್ದೀವಿ. ಇವ್ರು ಯಾವುದೇ ರೀತಿಯ ಶೀಶಮಹಲ್ ಏನೋ ಟಬ್ಬು 1000 ಕೋಟಿ, ರಾಜಮಹಲ್ ಬಗ್ಗೆ ಮಾತಾಡಿ. ಮೋದಿಯವರು 1500 ಕೋಟಿ ರೂಪಾಯಿ ಅರಮನೆಯಲ್ಲಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡಿ. 8400 ಕೋಟಿಯ ವಿಮಾನವನ್ನು ಖರೀದಿ ಮಾಡಿದ್ರಲ್ಲ, ಅದು ಯಾರ್ದು? ಯಾರ ಮನೆ ಹಣ? 700 ಕೋಟಿ ರೂಪಾಯಿ ಹಾಕೊಂಡು BJPಯ ಹೆಡ್ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀರಾ, ಇದು ಯಾರ ಹಣ? ಹೇಗೆ ಬಂತು ನಿಮಗಿಷ್ಟು ಸಂಪತ್ತು? ಇವತ್ತು ನಾವು ಲೂಟಿ ಮಾಡಿದರೆ, ನಾವು ಜನಗಳ ಹಣವನ್ನು ಬಾಯಿಗೆ ಹಾಕೊಂಡಿದ್ದಿದ್ರೆ ತೋರಿಸ್ಬೇಕಲ್ಲ ಎಲ್ಲಿದೆ ಅಂತ. ಅಬಕಾರಿ 1000 ಕೋಟಿಯಿಂದ 100 ಕೋಟಿಗೆ ಬಂದು ಏನು ಇಲ್ದಂಗೆ ತುಸ್ಪಟಾಕಿ. ಆದರೆ ಜನಗಳಲ್ಲಿ ಒಂದು ನೆಗೆಟಿವ್ ಇಂಪ್ರೆಷನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ವಿಚಾರ ಇರುವಂಥದ್ದು ನೈತಿಕತೆಯ ವಿಚಾರಗಳು ಬರುವಂಥದ್ದು. ಈಗ ಓಕೆ, ಆಮ್ ಆದ್ಮಿ ಪಕ್ಷ ತಾನು ಕ್ಲೇಮ್ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳು, ಆ ಕಾರಣಕ್ಕಾಗಿ ಶೀಶ್ ಮಹಲ್ನ ವಿಚಾರವೂ ಕೂಡ ಬಹಳ ದೊಡ್ಡದಾಗಿ ಇರುವಂಥದ್ದು. ನೀವು 13ರಲ್ಲಿ ಮಾಡಿದಂಥ ಪ್ರಚಾರ, ನೀವು 15ರಲ್ಲಿ ಮಾಡಿದಂಥ ಪ್ರಚಾರ. ಆಗಲೇ ಅವರು ವ್ಯಾಗನರ್ ಕಾರದ ಬಗ್ಗೆ ಹೇಳ್ತಾ ಇದ್ರು. ಆ ವ್ಯಾಗನರ್ ಕಾರ್ದು ಇನ್ನೊಂದು ಅಂಶವನ್ನು ಅವರು ಪಾಯಿಂಟ್ ಔಟ್ ಮಾಡಿಲ್ಲ. ವ್ಯಾಗನರ್ ಕಾರ್ ಒಳಗಡೆ ಕೂತ್ಕೊಂಡು ಕ್ಯಾಬಿನೆಟ್ ಮಾಡಿರುವಂಥದ್ದು ಕೂಡ ಆಗಿತ್ತು.
ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ರು ಕೂಡ ವ್ಯಾಗ್ನರ್ ಕಾರ್ ಒಳಗಡೆ ಮಾಡಿದಂಥ ಇತ್ತು. ಯಾಕಂದ್ರೆ ನಾವು ಅಷ್ಟು ಸಿಂಪಲ್ ಆಗಿರೋರು ಅಂತ ಅದು ಮಾಡದಂತೂ ಅಲ್ಲ, ಅದು point ಶೀಶ್ ಮಹಲ್ ಕಟ್ಟಿದಾಗ ನಿಮ್ಮ ಮೇಲೆ, ಯಾಕಂದ್ರೆ ಓಕೆ ಅದು ಮುಖ್ಯಮಂತ್ರಿಗಳಿಗೇನೆ ಕಟ್ಟಿರುವಂತಹ ಬಂಗಲೆ, ಅದು ಈ ಮುಖ್ಯಮಂತ್ರಿ ಇರ್ಬೋದು, ಮುಂದಿನ ಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಬಂಗಲೆ ಅಂತ ಕಟ್ಕೊಂಡು ಎಷ್ಟು ಖರ್ಚಾಗಿದೆ ಹೇಳಿ? ಅದು ಕಟ್ಟಿದಾಗ್ಲೂ ಕೂಡ ಅದಕ್ಕೆ ಯಾಕಂತ ಹೇಳಿದ್ರೆ ನೋಡಿ, ಅದಕ್ಕೊಂದು ಬೆಲೆ ಬೇಡವಾ? ಬೆಲೆ ಎಷ್ಟು ಕಟ್ತೀರಾ ನೀವು ಬೆಲೆನ? ನಾನು ಹೇಳ್ತಕ್ಕಂಥದ್ದು RTI ಮಾಹಿತಿಯಲ್ಲಿ ಬಹಿರಂಗಪಟ್ಟಿರೋ 33 ಕೋಟಿ ರೂಪಾಯಿ ಖರ್ಚಾಗಿದೆ. ಒಂದು CM ನಿವಾಸ CM ನಿವಾಸ ಪ್ಲಸ್ ಕಮ್ ಆಫೀಸು. ಇವತ್ತು ಕರ್ನಾಟಕದ CMನವ್ರಿಗೆ 3ರಿಂದ 4 ಆಫೀಸ್ಗಳು, ಕಟ್ಟಡಗಳು ಸಿಗ್ತವೆ. ಅದ್ರ ವ್ಯಾಲ್ಯೂ ಎಷ್ಟು, ಅದ್ರ ರಿನೋವೇಟ್ ಎಷ್ಟು, ನಾಳೆ ತಾವೇ ತಮ್ಮ ಮಾಹಿತಿನ ತಗೊಳ್ಳಿ. ಆಗಲಿ ಇವತ್ತು 33 ಕೋಟಿ ರೂಪಾಯಿ ವೆಚ್ಚ ಆಗಿರ್ತಕ್ಕಂಥ RTI ಮಾಹಿತಿಯಿಂದ ಬಹಿರಂಗವಾಗಿದೆ. ಇವತ್ತು ಅವ್ರನ್ನ ಕೇಳಿ ಎಷ್ಟು ರೂಪಾಯಿ ಖರ್ಚಾಗಿದೆ ಅಂತಕ್ಕಂಥದ್ದು ಎತ್ಕೊಂಡು ತೋರಿಸ್ಲಿ. ನೋಡಿ, 33 ಕೋಟಿ ರೂಪಾಯಿ ಒಂದು CM ನಿವಾಸನ ನೀವು ದೊಡ್ಡದಾಗಿ ಇಶ್ಯೂ ಮಾಡಿ, ಶೀಶ ಮಹಲ್ ಅಂತ ಮಾಡಿ, ನೀವು ರಾಜ್ ಮಹಲ್ ಅನ್ನ ಮರೆಮಾಚಿ ಜನರಿಗೆ ಮಖಮಲ್ ಟೋಪಿ ಹಾಕೊಳ್ಳೋದಿದೆಯಲ್ಲ, ಅದು ತುಂಬಾ. ಯಾಕಂದ್ರೆ ಶೀಶ ಮಹಲ್ ಜನರ ಹಣ ಆದ್ರೆ ರಾಜಮಹಲ್ ಯಾರ ಹಣ? ಓಕೆ, ಆ ಚರ್ಚೆಗೆ ನೀವ್ ಯಾಕೆ ಬರಲ್ಲ? ಅವರಲ್ಲಿ ಅಜೆಂಡಾ ಇಲ್ಲ, ನೆಗೆಟಿವ್ ಪ್ರಚಾರ. ಬಿಜೆಪಿನವ್ರು ಏನ್ ಕೊಡ್ತೀವಿ ದೆಹಲಿ ಜನಕ್ಕೆ ಅಂತ ಏನು ಕೊಟ್ರು? 15 ದಿವಸದ ಹಿಂದೆ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿವರೆಗೂ ಇವ್ರಿಗೆ ತಲೆ ಇಲ್ಲ, ಬುಡ ಇಲ್ಲ, ಯಾವುದೇ ರೀತಿಯ ಒಬ್ಬ ಲೀಡರ್ ಅಂತಕ್ಕಂಥದ್ದು ಇಲ್ಲ. ಪ್ರಚಾರದಲ್ಲಿ ನಿಸ್ಸೀಮ್ ಡಾಕ್ಟರ್ ಸತೀಶ್ ಮಾತಾಡ್ತೀನಿ ಡಾಕ್ಟರ್ ಸತೀಶ್. ಆಗ್ಲೇ ಬೇರೆ ಬೇರೆ ಸಮೀಕ್ಷೆ ವರದಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ದೈನಿಕ್ ಭಾಸ್ಕರ್ ಅವರು ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಅದರ ಪ್ರಕಾರವಾಗಿ ಹೇಗಿದೆ, ಇನ್ನು ವಿ ಪ್ರಿಸೈಡ್ ಅನ್ನುವಂತಹ ಸಮೀಕ್ಷೆ, ಇದರಲ್ಲಿ ಆಪ್ ಬಹುಮತವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 46ರಿಂದ 52 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಬಹುದು, BJP 18ರಿಂದ 23 ಸ್ಥಾನಗಳಲ್ಲಿ ಗೆಲ್ಲಬಹುದು, ಕಾಂಗ್ರೆಸ್ಗೆ 0ರಿಂದ 1 ಸ್ಥಾನ ಅಂತೇಳಿ ವಿ ಪ್ರಿಸೈಡ್ ಅನ್ನುವಂತಹ ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಹೇಳ್ತಾ ಇರುವಂಥದ್ದು. ಆಮ್ ಆದ್ಮಿ ಪಕ್ಷ 46ರಿಂದ 52 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಅಂದರೆ ಆಮ್ ಆದ್ಮಿ ಪಕ್ಷ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಏರ್ಬೋದು. ಆದರೆ ಈ ಬಾರಿ ಒಂದು ಪ್ರಬಲ ಪ್ರತಿಪಕ್ಷವನ್ನು ಅವರು ಎದುರಿಸಬೇಕಾಗತ್ತೆ ಅಂತೇಳಿ. ಅಂದರೆ ಮನಸ್ಸಾದಾಗ ಎತ್ಕೊಂಡು ಹೋಗಿ ಹೊರಗಡೆ ಹಾಕುವಷ್ಟು ಸುಲಭದಲ್ಲಿಲ್ಲ, ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ಪ್ರತಿಪಕ್ಷದಲ್ಲಿ ಅನ್ನುವಂತಹ ರೀತಿಯಲ್ಲಿ ಕೂಡ ಇದೆ. ದೆಹಲಿ ವಿಧಾನಸಭೆಯಲ್ಲಿ ಅಲ್ಲಿ ನಡೀತಂತಹ ಕಲಾಪಗಳ ಸಂದರ್ಭಗಳಲ್ಲಿ ಬಹಳ, ಯಾಕಂದರೆ ಇರೋದೇ 70 ಜನ ಸದಸ್ಯ ಬಲ ಇರುವಂತಹ ಅಸೆಂಬ್ಲಿ ಅದು. ಅಲ್ಲಿ ಆಗಿರುವಷ್ಟು ಗಲಾಟೆಗಳು, ಅಲ್ಲಿ ಆಗಿರುವಷ್ಟು ಸಸ್ಪೆಂಡ್ಗಳು ಇವೆಲ್ಲ ನೋಡ್ತಾ ಹೋದಾಗ ಒಂದು ದೊಡ್ಡ ರಾಜ್ಯದ ದೊಡ್ಡ ವಿಧಾನಸಭೆಗಳಲ್ಲಿ ಹಾಗಾದರೆ ಗತಿ ಏನಾಗಬೇಕಪ್ಪ ಅನ್ನುವಂಥ ರೀತಿಯಾದಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಆ ಸ್ವರೂಪದಲ್ಲಿ ನಡೀತಿತ್ತು. ಇನ್ನು ಇನ್ನೊಂದು ತನಿಖಾ ಈ ಸಮೀಕ್ಷಾ ಏಜೆನ್ಸಿ ನಡೆಸಿರುವಂಥದ್ದು ಮೈಂಡ್ ಬ್ರಿಂಕ್. ಇವರ ಒಂದು ಸಮೀಕ್ಷೆಯಲ್ಲಿ 44ರಿಂದ 49 ಸ್ಥಾನಗಳು ಆಮ್ ಆದ್ಮಿ ಪಕ್ಷಕ್ಕೆ, 18ರಿಂದ 23 ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ, ಮತ್ತು ಕಾಂಗ್ರೆಸ್ 0ಯಿಂದ 1 ಸ್ಥಾನವನ್ನು ಗಳಿಸಬಹುದು ಅನ್ನುವಂಥದ್ದನ್ನು, ಹೀಗೆ ಬೇರೆ ಬೇರೆ ಸಮೀಕ್ಷೆ ಏಜೆನ್ಸಿಗಳು ನಾನಾ ಸ್ವರೂಪದ ಅಂದಾಜುಗಳನ್ನು ಹೇಳ್ತಾ ಇದ್ದಾವೆ. ಅದರಲ್ಲಿ ಭಾಳ ಮುಖ್ಯವಾಗಿ ಹೆಚ್ಚಿನ ಸಮೀಕ್ಷೆ ಏಜೆನ್ಸಿಗಳು BJP ಕಡೆಗೆ ಹೋದರೆ, ಕೆಲವು ಸಮೀಕ್ಷಾ ಏಜೆನ್ಸಿಗಳು ಇಲ್ಲ ಆಮ್ ಆದ್ಮಿ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಈ ಬಾರಿಯ ಚುನಾವಣೆಯಲ್ಲೂ ಕೂಡ. ಅಂದರೆ ಅಬ್ಸಲ್ಯೂಟ್ ಬಹುಮತದ ಹ್ಯಾಟ್ರಿಕ್ ಅನ್ನು ಬಾರಿಸ್ತಾರೆ ಈ ಬಾರಿ ಅಂತೇಳಿ ಹೇಳ್ತಾ ಇರುವಂಥದ್ದು. ದೆಹಲಿಯ ಚುನಾವಣಾ ಇತಿಹಾಸದಲ್ಲಿ ನಾನು ಆವಾಗಲೇ ಅದನ್ನೇ ಮೆನ್ಷನ್ ಮಾಡಿದ್ದು, ಅಲ್ಲಿ ಒಂದು ಪಕ್ಷಕ್ಕೆ ಆಡಳಿತವನ್ನು ಕೊಟ್ಟಾಗ ಬಹಳ ಸುದೀರ್ಘ ಕಾಲದವರೆಗೆ ಆಡಳಿತ ಕೊಟ್ಟಿರುವಂತಹ ಒಂದು ಇತಿಹಾಸ ದೆಹಲಿಯ ವಿಧಾನಸಭೆ ಚುನಾವಣೆಯಲ್ಲಿ ನಡೀತಾ ಬಂದಿದೆ. ಈ ಬಾರಿ ಅದೇ ಮರುಕಳಿಸುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಮತ್ತು ವಿಶೇಷ ಅಂದರೆ BJP ಕಳೆದ 27 ವರ್ಷಗಳಿಂದ ಅಲ್ಲಿ ಅಧಿಕಾರದಲ್ಲಿ ಇಲ್ಲ. 27 ವರ್ಷಗಳಾಯಿತು BJPಗೆ ಅಲ್ಲಿಗೆ ಅಧಿಕಾರ ಸಿಗದೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಾದರೂ BJP ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಅನಿಲ್ ಅವರೇ, ಸಮೀಕ್ಷೆಗಳು ಯಾವುದನ್ನು ನೋಡಿದರೂ ಕೂಡ 0, ಇನ್ನೊಂದು ರೇಂಜ್ಗೆ 1, 2 ಅಂತೇಳಿ ಹೇಳ್ತಾ ಇದ್ದಾವೆ ಹೊರತು ಯಾಕೆ ಕಾಂಗ್ರೆಸ್ ಈ ಸ್ಥಿತಿಯಲ್ಲಿ ಇದೆ ಅಂತ ಹೇಳುವಂಥದ್ದು. ಜಸ್ಟ್ ಒಂದೇ ಒಂದು ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ BJPಗೆ ಬಹುಮತ ಬರ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. BJPಗೆ 44, ಆಮ್ ಆದ್ಮಿ ಪಕ್ಷಕ್ಕೆ 25 ಸ್ಥಾನ ಬರುತ್ತೆ ಅಂತೇಳಿ ದೈನಿಕ್ ಭಾಸ್ಕರ್ ಅವರು ಹೇಳ್ತಾ ಇದ್ದಾರೆ. ಎಸ್ ಅನಿಲ್ ಅವರೇ, ಯಾಕೆ ಕಾಂಗ್ರೆಸ್ ಈ ಬಾರಿಯ ಚುನಾವಣೆ ವಿಚಾರಕ್ಕೆ ಬಂದಾಗ ಪ್ರಮುಖ ನಾಯಕರಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟಿದೆ, ಆದರೆ ಒಂದು ಆಪ್ನ ಹೊಡೆತಕ್ಕೆ ಹಿಂದೆ ಕಂಪ್ಲೀಟಾಗಿ ತನ್ನ ಬೇಸನ್ನು ಕಳ್ಕೊಂಡಿರುವಂತಹ ಕಾಂಗ್ರೆಸ್ ಮತ್ತೆ ಅದನ್ನು ಮರಳಿ ಗಳಿಸುವ ಪ್ರಯತ್ನವನ್ನೇ ಆಸೆಯೇ ಬಿಟ್ಬಿಟ್ಟ ರೀತಿಯಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀರಾ ಅಂತ? ಹರಿಪ್ರಸಾದ್ ಅವರೇ, ಇಟ್ ಈಸ್ ಟು ಅರ್ಲಿ ಟು ಏನಂತೀರಿ, ಸೋಲನ್ನು ಒಪ್ಕೊಳ್ಳೋದಕ್ಕೆ ಇಟ್ ಇಸ್ ಟು ಅರ್ಲಿ ಟು ಡಿಸ್ಕಸ್. ಒಂದು,
ಎರಡನೇದು, ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ, ಇತಿಹಾಸ ತೆಗೆದು ನೋಡಿದ್ರೆ ಎಕ್ಸಿಟ್ ಪೋಲ್ಗಳದು 2004 2009ರಲ್ಲೂ ಸಹ NDA ಬರ್ತದೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ನಡೆದಿದ್ವು. ಅದೇ ಥರ ವೆಸ್ಟ್ ಬೆಂಗಾಲಲ್ಲಿ BJP ಬರುತ್ತೆ ಅಂತ ಹೇಳಿದರು. ಅದೇ ಥರ 2000, ಇಫ್ ಐ ಆಮ್ ನಾಟ್ ರಾಂಗ್, 2020ರಲ್ಲಿ ಆಮ್ ಆದ್ಮಿ ಪಾರ್ಟಿ ಸಿಂಗಲ್ ಡಿಜಿಟಿಗೆ ಹೋಗ್ತದೆ ಅಂತ ಸಹ ಹೇಳಿದರು. ಅಂದರೆ ನಾನು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಿಟ್ ಪೋಲ್ಸ್ ಒಂದು ಪರ್ಸೆಂಟೇಜ್ ಆಫ್ ವೋಟ್ಸ್ ಒಂದು ಪೊಲಿಟಿಕಲ್ ಪಾರ್ಟಿ ತಗೊಳುತ್ತೆ ಅಂತಂದರೆ ಟು ಎನ್ ಎಕ್ಸ್ಟೆಂಟ್, ನಾನು ಪ್ರತಿ ಸರಿನೂ ಎಕ್ಸಿಟ್ ಪೋಲ್ ಡಿಸ್ಕಷನ್ ಬಂದಾಗ ನಾನು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಒಂದು ಸರ್ಟನ್ ಪರ್ಸೆಂಟೇಜ್ ಈ ಪೊಲಿಟಿಕಲ್ ಪಾರ್ಟಿ ತಗೊಳುತ್ತೆ, ಐ ಮೇ ಅಕ್ಸೆಪ್ಟ್ ಇಟ್ ಬಿಕಾಸ್ ಅಲ್ಲೊಂದು ವೇವ್ ಇದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಬೋದು. ಬಿಕಾಸ್ ಏನಾಗುತ್ತೆ ಅಂತಂದರೆ, ಒಂದು ಪಾಲಿಟಿಕ್ಸ್ ಡಸಂಟ್ ವರ್ಕ್ ಆನ್ ಎಕನಾಮಿಕ್ಸ್, ಪಾಲಿಟಿಕ್ಸ್ ಪ್ಯೂರ್ಲಿ ವರ್ಕ್ಸ್ ಆನ್ ನರೇಷನ್ ವೆನ್ ವಿ ಟಾಕ್ ಅಬೌಟ್ ಎಲೆಕ್ಷನ್ ಅಲ್ಲ, ಇಟ್ ಗೋಸ್ ಕಾನ್ಸ್ಟಿಟ್ಯೂನ್ಸಿ ಬೈ ಕಾನ್ಸ್ಟಿಟ್ಯೂನ್ಸಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಯೊಳಗೆ ನರೇಷನ್ ನಾನೇನು ಸೆಟ್ ಮಾಡಿರ್ತೀನಿ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯೊಳಗೆ ನರೇಷನ್ನು, ಈ ನರೇಷನ್ಸ್ ಮೇಲೆ ಕ್ಯಾಂಡಿಡೇಟ್ ಮೇಲೆ ಪಾರ್ಟಿ ಮೇಲೆ ಪಾರ್ಟಿ ನರೇಷನ್ ಮೇಲೆ ಜನರದೊಂದು ವೋಟ್ ಮಾಡೋದು ಫಿಕ್ಸೇಷನ್ ಆಗ್ತದೆ. ಇಲ್ಲಿ ವಿಚಾರ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಓವರಾಲ್ ಗ್ಯಾಪ್ ಆಫ್ ದ ಸೀಟ್ಸ್ ನೋಡಿದ್ರೆ ಇದೆಲ್ಲೋ ಮನೇಲಿ ಕೂತ್ಕೊಂಡು ಡ್ರಾಫ್ಟ್ ಮಾಡ್ದಂಗೆ ಇದೆ. ಇರ್ಬೋದು, ನಾನು 1 ತೊಗೊಳ್ಬೋದು, 25 ತೊಗೊಳ್ಬೋದು, ನಾನಿಲ್ಲದೆ ಸರ್ಕಾರ ಮಾಡೋಕ್ಕಾಗದೇ ಇರ್ಬೋದು, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಇಲ್ಲಿ ವಿಚಾರ ಏನು ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯವರು ಈಗ ನಾನೊಬ್ಬ ಆಮ್ ಆದ್ಮಿ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದು ಜನರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತೀನಿ ಅಂಥೇಳಿ ಜಂತರ್ ಮಂತರ್ ಗ್ರೌಂಡ್ನೊಳಗೆ ಕೂತ್ಕೊಂಡು ಅಣ್ಣಾ ಹಜಾರೆ ಜೊತೆಗೆ ಧ್ವನಿಗೂಡಿಸ್ಕೊಂಡು ನಾನೊಬ್ಬ ಆಮ್ ಆದ್ಮಿ ಆಗಿರ್ತೀನಿ ಅಂತ ಹೇಳ್ಕೊಂಡು ಇವತ್ತು ಅವರೇ ಹೇಳಿದ್ರು ಅವ್ರ ಬಾಯಿಯಿಂದ 33 ಕೋಟಿ ರೂಪಾಯಿ ಬಂಗ್ಲೆಯಲ್ಲಿದ್ದೀನಿ. ಇರಲಿ, ಬಟ್ ಇಲ್ಲಿ ಪ್ರಶ್ನೆ ಬಂದಿರೋದೇನು ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯವರಾಗಲಿ ಇಲ್ಲ BJP ಅವರಾಗಲಿ ಈ ಡಿಸ್ಕಷನ್ ಯಾಕೆ ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ. ಇವರು ಮೈ ಫಕೀರು ಅಂತಂದರು, ಯಾರು? BJP ಅವರು. ಮೈ ಫಕೀರು ಜೋಲಾ ಲೇಕೆ ಚಲ್ ಪಡೋಂಗ ಯಾಕೆ ಹೇಳ್ಬೇಕ್ರಿ? I am a rich man, I wanted to be rich, I wanted to see my country rich, I wanted to see my state rich, I wanted to see my public rich. ಹೇಳಿ ತಪ್ಪೇನಿದೆ? ಇವರೇನು ಹೇಳಿದ್ರು, ಮೈ ಆಮ್ ರೀ. ಇವತ್ತು ನೀವು ಮಾಡೋ ನಾಟಕ ಭಾಳ ದಿವಸ ಜನರಿಗೆ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಯು ವಿಲ್ ಗೆಟ್ ಎಕ್ಸ್ಪೋಸ್ಡ್. ಒಂದಲ್ಲದೆ ಒಂದು ರೀತಿಯಲ್ಲಿ ಇವರು ಒಂದು ರೀತಿಯಲ್ಲಿ ನೀವು ಆಗಲೇ ಹೇಳಿದಾಗೆ ವ್ಯಾಗನರ್ ಕಾರ್ ಒಳಗೆ ಕೂತ್ಕೊಂಡು ಕ್ಯಾಬಿನೆಟ್ ಮಾಡೋದು, ಇವರು 18 ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾರಂತೆ, ದೇಶದ GDP ಮಾತ್ರ ಹಿಂದೆ ಹೋಗ್ತೈತೆ. ಸಿ, ವಿ ಶುಡ್ ಹ್ಯಾವ್ ಸಮ್ ಕ್ಲಾರಿಟಿ ಆನ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಇವತ್ತು ರಾಜ್ಯದ ಬಗ್ಗೆನೂ ಮಾತಾಡೋಣ, ದೇಶದ ಬಗ್ಗೆನೂ ಮಾತಾಡೋಣ. ಆನ್ ವಾಟ್ ಪ್ಯಾರಾಮೀಟರ್ಸ್ ಆರ್ ವಿ ಟಾಕಿಂಗ್ ಅಬೌಟ್? ಅಗೇನ್ ಎಂಡ್ ಆಫ್ ದಿ ಡೇ ಎಕನಾಮಿಕ್ಸ್. ಬಟ್ ಎಕನಾಮಿಕ್ಸ್ ವರ್ಕ್ಸ್ ಇನ್ ಎಲೆಕ್ಷನ್? ನೋ. ಇವತ್ತು ಅವ್ರು ಏನು ನರೇಷನ್ ಸೆಟ್ ಮಾಡಿದ್ದಾರೆ, ಇವ್ರೇನು ನರೇಷನ್? ಸರ್, ನಾನು ಈಗೂ ಹೇಳ್ತಾ ಇದ್ದೀನಿ, ಸಂದೀಪ್ ದೀಕ್ಷಿತ್ ಕಾಲ್ಡ್ ಅರವಿಂದ್ ಕೇಜ್ರಿವಾಲ್ ಆನ್ ಓಪನ್ ಪ್ಲಾಟ್ಫಾರ್ಮ್, ಬನ್ನಿ ನಮ್ಮ ಜೊತೆಗೆ ಡಿಸ್ಕಸ್ ಮಾಡಿ, ನೀವೇನು ಸಾಧನೆ ಮಾಡಿದಿರಿ ಅಂತೇಳಿ ಗೆದ್ದು ತೋರಿಸಿ ಅಂತ. ಇವತ್ತಿನವರೆಗೂ ಅರವಿಂದ್ ಕೇಜ್ರಿವಾಲ್ ಅವ್ರು ಬರೋಕ್ಕಾಗ್ತಾ ಇಲ್ಲ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಗಳ ಹತ್ರ ಲೀಡರ್ ಇಲ್ಲ. ಆನ್ ವಾಟ್ ಪ್ಯಾರಾಮೀಟರ್ಸ್ ದೇ ಆರ್ ಡಿಸ್ಕಸಿಂಗ್ ಗೊತ್ತಿಲ್ಲ. 12 ವರ್ಷಗಳ ಹಿಂದೆ ಕೇಜ್ರಿವಾಲ್ ಇದೇ ರೀತಿಯಾಗಿ ಕರಿತಾ ಇದ್ರು, ಬನ್ನಿ ಚರ್ಚೆಗೆ ಬನ್ನಿ. ಹೌದು, ಯಾಕಂದ್ರೆ ಆಗ ಅವ್ರಿಗೇನು ಆಗಿರ್ಲಿಲ್ಲ ಸರ್. ನಾವು ಅವತ್ತು ಚರ್ಚೆಗೆ ನಾವು ಯಾಕೆ ಹೇಳ್ತೀನಿ, ನಮ್ಮ ರಾಜಕಾರಣಿಗಳು ಹಿಂಗೆ ಇರ್ತಾರೆ ಅಂತ. ನಮ್ಮ ರಾಜಕಾರಣಿಗಳಿಗೆ ಅಧಿಕಾರ ಸಿಕ್ಕಾಗ ಹಿಂಗೆ ಆಗುತ್ತೆ ಅಂತ ಅಷ್ಟಕ್ಕೆ ಮಾತ್ರ ನಾನು ಅದನ್ನು ಹೇಳಿದೆ, ಬೇರೆನೇನಿಲ್ಲ. ಆದರೆ ಇಲ್ಲಿ ಅರುಣ್ ಅವರೇ, ಎಷ್ಟರ ಮಟ್ಟಿಗೆ ಈಗ ಸಮೀಕ್ಷೆಯ ರಿಸಲ್ಟ್ಗಳನ್ನ ನೋಡಿದಾಗ ವೇವ್ ಯಾವ ಕಡೆಗಿದೆ ಅಂತೇಳಿ ತಮ್ಗೆ ಅನ್ಸುತ್ತೆ ಅಂತೇಳಿ? ನಾನು ಈ ಸಮೀಕ್ಷೆಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಐ ವುಡ್ ರಾದರ್ ವೆಯ್ಟ್ ಫಾರ್ ದಿ ಫೈನಲ್ ರಿಸಲ್ಟ್. 8ನೇ ತಾರೀಕು ಏನಾಗುತ್ತೆ ಅದ್ರ ಮೇಲೆ ಎಲ್ಲದೂ ಡಿಪೆಂಡ್ ಆಗಿದೆ. ನನಗೆ ಇದರಲ್ಲಿ ಕೆಲವು ಈಗ ನಮ್ಮ ಫ್ರೆಂಡ್ಸ್ ಹೇಳಿದರು, ಯಾವ್ಯಾವ ಎಲ್ಲೆಲ್ಲಿ ಅದು ತಪ್ಪು ಹೋಗಿದೆ, ಮಾಹಿತಿಗಳು ಸರಿಯಾಗಿರಲಿಲ್ಲ ಅಂತ. ಸೊ ಹಾಗಾಗಿ ವಿ ಕೆನಾಟ್ ಬಿಲೀವ್ ದಿಸ್ ಫುಲ್ಲಿ. ಸೊ ಇದನ್ನು ಪಕ್ಕದಲ್ಲಿಟ್ಟು ಬೇರೆ ಥರ ಹೇಳೋದಾದ್ರೆ, ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, ಒಂದು ರೀತಿಯ ಕಾಂಟ್ಯಾಕ್ಟ್ ಟಕ್ಕರ್ ಅಂತ ಹಿಂದಿನ ಕರೀತಾರೆ, ಇದು ನೆಕ್ ಟು ನೆಕ್ ಫೈಟ್ ಬಹುಶಃ ಇರ್ಬೋದು ಅನಿಸುತ್ತೆ. ಕೆಲವು ಸಮೀಕ್ಷೆಗಳನ್ನು ನೋಡಿದರೆ ಅದೇ. ಈಗ ಇಲ್ಲಿ ನೋಡಿ ಎಷ್ಟು ಕಾಂಟ್ರಾಸ್ಟ್ ಇದೆ ಅಂದರೆ, ಕೆಲವು ಕಡೆ 60 ಕೊಡ್ತಾರೆ BJPಗೆ, ಕೆಲವುದು ಆಪ್ಗೆ ಮೆಜಾರಿಟಿ ಕೊಡ್ತಿದ್ದಾರೆ. ಸೊ ಹಾಗಾಗಿ ಯು ಕಾಂಟ್ ರಿಯಲಿ ಬಿಲೀವ್. ಯಾವುದು ನಿಜ ಆಗ್ಬೋದು, ಯಾವುದು ಸುಳ್ಳಾಗ್ಬೋದು, ಯಾವುದೋ ಒಂದು ನಿಜ ಇರ್ಬೋದು, ವಿ ಕಾಂಟ್ ಸೇ. ಬಟ್ ದೆನ್ ಇಟ್ಸ್ ಡಿಫಿಕಲ್ಟ್ ಟು ಸೇ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ವ್ಯಾಖ್ಯಾನ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕೆಲವು ವಿಷಯಗಳು, ಈಗ ಕಾಂಗ್ರೆಸ್ ನೋಡಿದರೆ ಬಹುಶಃ 0 to 2 ಅದೇ ಹೈಯೆಸ್ಟ್ ಆಗಿಬಿಟ್ಟಿದೆ ಅಲ್ಲಿ. ಸೊ ಕಾಂಗ್ರೆಸ್ ಓವರ್ ದಿ ಇಯರ್ಸ್ ತುಂಬ ಡಿಕ್ಲೈನ್ ಆಗ್ತದೆ. 24% ಬಂದಿತ್ತು ವೋಟು 2013ರಲ್ಲಿ. ಆದರೆ 2020ರಲ್ಲಿ ಅದು 4.5%ಗೆ ಬಂತು. ಇದರ ಆ ಪರ್ಸೆಂಟ್ಗಳು ಕಂಪ್ಲೀಟಾಗಿ ಆಮ್ ಆದ್ಮಿ ಪಾರ್ಟಿಗೆ ಹೋಯಿತು. ಸೊ ತುಂಬ ಶಿಫ್ಟ್ಸ್ ಆ್ಯಂಡ್ ಇದು
ಅದು ಅಲ್ಲಿ ಆಗ್ತಾ ಇದೆ ಇದರಲ್ಲಿ. ಆದರೆ ಈ ಬಾರಿ ನನಗನ್ಸುತ್ತೆ ಬಿ ಜೆ ಪಿ ಈಸ್ ಗಿವಿಂಗ್ ಎ ಟಫ್ ಫೈಟ್. ಸೊ ಹಾಗಾಗಿ ಯಾವ ರೀತಿ ಟರ್ನ್ ಆಗುತ್ತೆ ಮೇ ಬಿ ಇಟ್ಸ್ ಡಿಫಿಕಲ್ಟ್ ಟು ಸೇ. ಐ ಸ್ಟಿಲ್ ಫೀಲ್ ಕೆಲವು ರಿಪೋರ್ಟ್ಸ್ಗಳನ್ನು ನೋಡಿದರೆ ಆಮ್ ಆದ್ಮಿ ಪಾರ್ಟಿಗೆ ಇನ್ನೂ ಎಡ್ಜ್ ಇದೆಯೋ ಏನೋ. ಆದರೆ ಬಿ ಜೆ ಪಿ ಅದನ್ನು ಹತ್ತಿಕ್ಕೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದೆ, ತನ್ನ ಎಲ್ಲ ಥರದ ರಿಸೋರ್ಸನ್ನು ಉಪಯೋಗಿಸ್ತಾ ಇದೆ. ಹಾಗಾಗಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಕಾದು ನೋಡಬೇಕು. ಬಟ್ ಐ ವುಡ್ ಲೈಕ್ ಟು ವೆಯ್ಟ್. ಆದರೆ ಇಲ್ಲಿ ಶೀಶ್ ಮಹಲ್ನ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಇಲ್ಲಿರುವಂತಹ ರಾಜಕೀಯದ ನೈತಿಕತೆಯ ಅಂಶ ಬಂದಾಗ ಆಮ್ ಆದ್ಮಿ ಪಕ್ಷ ಎಷ್ಟು ಮಟ್ಟಿಗೆ ಇದನ್ನು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ನಮ್ಗೆ ಅನಿಸುತ್ತೆ? ಅಥವಾ ಅವ್ರು ಕೊಟ್ಟಿರುವಂಥ ಸಮಜಾಯಿಷಿಗಳು ಜಸ್ಟ್ 33 ಕೋಟಿ ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ವಿ, ಆದರೆ ಅವ್ರು ಕ್ಲೈಮ್ ಮಾಡಿದ್ದು ಹಂಗಿರಲಿಲ್ಲಲ್ಲ ಅಂತ. ಆವಾಗ ಅವ್ರು ಕ್ಲೈಮ್ ಮಾಡಿದಂಥದ್ದು ಕೂಡ ನಾವು ನೋಡಬೇಕಲ್ಲ. ನೀವು 5 ಕೋಟಿ ರೂಪಾಯಿಗೆ ಅವರೊಂದು ಮೊಹಲ್ಲಾ ಕ್ಲಿನಿಕ್ ಮಾಡಿದರೆ ನಾವು ಅದೇ 5 ಕೋಟಿ ರೂಪಾಯಲ್ಲಿ ನಾವು 10 ಮೊಹಲ್ಲಾ ಕ್ಲಿನಿಕನ್ನು ಮಾಡಿದ್ವಿ ಅಂತ ಹೇಳಿದಂಥವ್ರು ಇದೇ ಪಕ್ಷದವರೇ, ಬೇರೆ ಯಾರಲ್ಲ. ಹೌದು, ಆದರೆ ಐ ಥಿಂಕ್ ಬಿ ಜೆ ಪಿ ಇದನ್ನು ಒಂದು ರೀತಿ ಎಕ್ಸ್ಟ್ರೀಮ್ಗೆ ತೊಗೊಂಡು ಹೋಯ್ತಾ ಈ ಶೀಶ್ ಮಹಲ್ ವಿಷಯನ ಅಂತ. ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ಮಾತಾಡಬೇಕಂತ ನನಗೆ ಅನ್ನಿಸ್ತು. ನಾನು ಡೆಲ್ಲಿನಲ್ಲಿ ಸುಮಾರು ಮನೆಗಳನ್ನು ನೋಡಿದ್ದೀನಿ, ಬಂಗ್ಲೋಸನ್ನ ನೋಡಿದ್ದೀನಿ. ಐ ಡೋಂಟ್ ನೋ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ, ಈಗ CPWD ಅದರದ್ದು ಎಲ್ಲ ಇದನ್ನು ಅರೇಂಜ್ಮೆಂಟ್ ಮಾಡ್ತಾರೆ, ಅಲ್ಲಿದೆ ರಿಪೇರ್ಸ್. ಅದು ಪ್ರತಿ ಟರ್ಮ್ ಆದ ತಕ್ಷಣ ಸಿಕ್ಕಾಪಟ್ಟೆ ರಿಪೇರ್ಸ್ ಫಾರ್ ದೀಸ್ ಅಫಿಷಿಯಲ್ ಕ್ವಾರ್ಟರ್ಸ್. ಅದು ಆಗ್ಲೇ ದೇ ಆರ್ ವೆರಿ ಓಲ್ಡ್. ಆದರೆ ಅದಕ್ಕೆ ರಿಪೇರ್ಸು, ಅವ್ರ ಮನೆಗೆ ಸೋಫಾಗಳು, ಅದು ಇದು ಎ ಸಿಗಳು. ಒಬ್ಬೊಬ್ರು ನಾವು ನೋಡಿದ್ದೀವಿ 20-30 ಎ ಸಿ ಒಂದು ಬಂಗ್ಲೆನಲ್ಲಿ ಇಟ್ಕೊಂಡಂಥ ಪ್ರಕರಣಗಳನ್ನು. ಹೀಗಾಗಿ ಇವರು ಎಷ್ಟು ಮಾಡಿದ್ದಾರೆ ಐ ಥಿಂಕ್ ಎವಿಡೆನ್ಸ್ ಆಗಿ ಒಂದು ಇದು ಮುಂದೆ ಬಂದಿಲ್ಲ ಅನ್ಸುತ್ತೆ ಈ ಸೋಕಾಲ್ ಶೀಶ್ ಮಹಲ್. ಮತ್ತು ಬೇರೆ ಕಡೆಗೂ ಅಷ್ಟೇ ಸಂಖ್ಯೆಯ ಅಷ್ಟೇ ಮೊತ್ತದ ಹಣವನ್ನು ವಿನಿಯೋಗ ಮಾಡಿರ್ಬೋದು. ಆದರೆ ಬಿ ಜೆ ಪಿ ಅದಕ್ಕೆ ಕಂಪ್ಲೀಟಾಗಿ ಈಗ ವಿತ್ ಫೋಟೋಗ್ರಾಫಿಕ್ ಡಿಸ್ಪ್ಲೇ, ವಿಡಿಯೋ ಡಿಸ್ಪ್ಲೇ ಕೊಟ್ಟು ಹೇಳಿದರೆ, ಈಗ ನಿನ್ನೆ ಐ ಥಿಂಕ್ ಅಮಿತ್ ಶಾ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ನಾವು ಎಂಟೈರ್ ಇದನ್ನು ಜನರಿಗೆ ಅದನ್ನು ಪಬ್ಲಿಕ್ಕಿಗೆ ಓಪನ್ ಮಾಡ್ತೀವಿ ಅಂತ ಶೀಶ್ ಮಹಲ್ನ. ಸೊ ಇದು ಒಂಥರ ಇಟ್ಸ್ ಇಂಟ್ರೆಸ್ಟಿಂಗ್, ಓದೋದಕ್ಕೆ ಕೇಳೋದಕ್ಕೆ ಎಲ್ಲ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆದರೆ ನೈಜ ಇದೇನು ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳಿ ಬಹುಶಃ ಇದಕ್ಕೋಸ್ಕರ ಕೇಜ್ರಿವಾಲ್ ಐ ಥಿಂಕ್ ಸೆಪ್ಟೆಂಬರ್ನಲ್ಲೋ ಅಕ್ಟೋಬರ್ನಲ್ಲೋ ಆ ಮನೆ ಖಾಲಿ ಮಾಡಿ ಬೇರೆ MP ಮನೆಗೆ ಬಂದರು. ಅವರ ಪಂಜಾಬ್ನ ಒಬ್ಬ MP ಮನೆಗೆ ಹೋಗಿ ಅವರೇ ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಇವರು. ಹೌದು. ಸೊ ಬಹುಶಃ ಅವರಿಗೂ ಗೊತ್ತಿತ್ತು ಇದು ದೊಡ್ಡ ವಿಷಯ ಆಗುತ್ತೆ ಅಂತ. ದೊಡ್ಡ ವಿಷಯ ಆದ್ನೂ ಆಗಿದೆ. ಅದು BJP ಹ್ಯಾಸ್ ಸಕ್ಸಿಡೆಡ್ ಇನ್ ದಾಟ್. ಆಮೇಲೆ ನಮ್ಮ ಐ ಥಿಂಕ್ ಮೀಡಿಯಾ ಆಲ್ಸೋ ಹ್ಯಾಸ್ ಸಪೋರ್ಟೆಡ್ BJP ಇನ್ ಎ ಬಿಗ್ ವೇ, ಶೀಶ್ ಮಹಲನ್ನು ಒಂದು ಹೈಲೈಟ್ ಮಾಡೋದ್ರಲ್ಲಿ. ಬಟ್ ಒಂದು ಓವರ್ ಆಲ್ ಹೇಳೋದಾದರೆ ದಿಸ್ ಈಸ್ ಒನ್ ಆಫ್ ದಿ ಇಶ್ಯೂಸ್ ಮೇ ಬಿ. ಆದರೆ ಜನಕ್ಕೆ ಉಪಯೋಗ ಆಗಿರುವಂಥ ಕೆಲವು ವಿಷಯಗಳು, ಎಸ್ಪೆಷಲಿ ವಿಮೆನ್, ಇದು ಮಹಿಳೆಯರಿಗೆ ಬಸ್ನಲ್ಲಿ ಒಂದು ಟ್ರಾವೆಲ್ ಮಾಡುವಂಥ, ಆಮೇಲೆ ಮೆಟ್ರೋದಲ್ಲಿ ಫ್ರೀ, ಇದೆಲ್ಲ ನೋಡಿದರೆ ಕೆಲವು ಸರ್ತಿ ಈಗ ನೋಡಿ ಮಹಿಳೆಯರು ಎಷ್ಟೋ ರಾಜ್ಯಗಳಲ್ಲಿ ದೇ ಬಿಕೇಮ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. ಎಸ್ಪೆಷಲಿ ಲಾಸ್ಟ್ ಒಂದು 10-15 ವರ್ಷ ತಗೊಂಡ್ರೆ ನಾವು ನೋಡಿದ್ದೀವಿ ಮಹಿಳೆಯರು ತುಂಬ ಅದೇ ವೆರಿ ಇಂಪಾರ್ಟೆಂಟ್ ಎಲೆಕ್ಟರಲ್ ಗ್ರೂಪ್. ಸೊ ಅವರು ಹೇಗೆ ವೋಟ್ ಮಾಡ್ತಾರೆ ಅನ್ನೋದ್ರ ಮೇಲೂ ಇದು. ಆಮೇಲೆ ಈ ಸರ್ತಿ 25 ಲಕ್ಷ ಯುವ ಮತದಾರರು ದೆಹಲಿನಲ್ಲಿ. ಸೊ ಇವರು ವೋಟ್ ಯಾವ ಕಡೆ ಹೋಗುತ್ತೆ? ಈಗ ಬೇರೆ ರಾಜ್ಯಗಳು ನೋಡಿದರೆ ಯುವ ಮತದಾರರು ಹೆಚ್ಚಾಗಿ BJPನ ಸಪೋರ್ಟ್ ಮಾಡ್ತಾರೆ. ಆದರೆ ದೆಹಲಿನಲ್ಲಿ ಹಾಗಾಗತ್ತಾ? ಐ ಡೌಟ್. ಬಹುಶಃ ಅದು ಹಂಚಿ ಹೋಗುತ್ತೋ ಏನೋ ಅಂತ ನನಗನ್ಸುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸುಮಾರು 2.5 ಲಕ್ಷ ಫಸ್ಟ್ ಟೈಮ್ ವೋಟರ್ಸ್. 25 ಲಕ್ಷ ವೋಟರ್ಸ್ ಅಂದರೆ ಇವರು ಮೊದಲ ಅವಧಿಯಲ್ಲಿ ಸರ್ಕಾರ ರಚನೆ ಮಾಡಿದಾಗ ಏನು ಶಾಲೆಗಳನ್ನು ರಿನೋವೇಟ್ ಮಾಡಿದರು, ಅವರು ಇವಾಗ ಮೊದಲ ಬಾರಿಯ ಮತದಾರರಾಗಿ ಕೂಡ ಬಂದಿರುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇ ಇರ್ತಾರೆ. ಅವರು ಫಸ್ಟ್ ಟೈಮ್ ವೋಟರ್ಸು. ಅದು ಬಹಳ ಮುಖ್ಯವಾಗಿ ಇಲ್ಲ. ಇದಕ್ಕೆ ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ರೀತಿಯದ್ದು ಯಾಕೆ ಮುಖ್ಯ? 2014ರಲ್ಲಿ ಮೋದಿಯವರ ಒಂದು ಸ್ಪೀಚ್ ಭಾಳ ಮುಖ್ಯ ಇತ್ತು. ಅವರು ವಿನ್ನಿಂಗ್ ಸ್ಪೀಚನ್ನು ಮಾಡ್ತಾರೆ ವಡೋದರಾದಲ್ಲಿ. ಅವರು 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಿದ್ದಾಗ ಅವರು ವಡೋದರಾದಲ್ಲಿ ಮಾಡಿದಂಥ ಸ್ಪೀಚಲ್ಲಿ ಅವರು ಹೇಳಿದಂಥ ಮಾತು, 3 ವರ್ಷದ ಮಗು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಮೋದಿ ಅಂತ ಹೇಳಿದೆ. ಅಂದರೆ ಮುಂದಿನ 3ನೇ ಚುನಾವಣೆ ನಂತರ ಆ ಮಗು ಕೂಡ 18 ವರ್ಷದ ಮಗು ಆಗಿರುತ್ತೆ, ಆ ಮಗು ಫಸ್ಟ್ ಟೈಮ್ ವೋಟರ್ ಆಗುತ್ತೆ ಮುಂದಿನ 15 ವರ್ಷದ ನಂತರ ಅನ್ನುವಂಥ. ಅಂದರೆ ರಾಜಕೀಯವಾಗಿ ಈ ರೀತಿಯಾಗಿ ಕೂಡ ರಾಜಕೀಯ ಅನ್ನುವಂಥದ್ದು ಹಿಂಗಿರುತ್ತೆ ಅನ್ನುವಂಥದ್ದು ಸಹಜವಾಗಿದೆ. ಆ ಕಾರಣಕ್ಕೆ ನಾನು ಪೂರಕವಾಗಿ ಒಂದು ಹೇಳಬೇಕು ಅಂದರೆ ಕಾಂಗ್ರೆಸ್ ಬಗ್ಗೆ, ಈಗ ಶೀಲಾ ದೀಕ್ಷಿತ್ ಅವರು 15 ವರ್ಷ ರಾಜಭಾರ ನಡೆಸಿದರು. ಆದರೆ ಈಗ ಅದನ್ನು ಜನ ಮರ್ತು ಬಿಟ್ಟಿದ್ದಾರೆ. ಇಟ್ಸ್ 15 ಮೋರ್ ದೆನ್ 10 years ago 2013ನಲ್ಲಿ ಅವ್ರದ್ದು ರಾಜಭಾರ ಮುಗೀತು. ಹೌದು, ಅವ್ರು 15 ವರ್ಷ ಆಳಿದ್ರು ಕೂಡ ದಟ್ ಈಸ್ ನಾವು ಜನ ಮರ್ತು ಬಿಟ್ಟಿದ್ದಾರೆ. ಅಥವಾ ಈ ನಮ್ಮ ಯುವ ಪೀಳಿಗೆ ಏನಿದೆ ಅವರಿಗೆ ಗೊತ್ತಿಲ್ಲ ಈ ಬಗ್ಗೆ. ಶೀಲಾ ದೀಕ್ಷಿತ್ ಏನು ಮಾಡಿರ್ಬೋದು ದೆಹಲಿ ಅಂತ ಹೇಳಲ್ಲ. ಬಟ್
ಅದನ್ನ ಜನಕ್ಕೆ ಅದು ಹೋಗ್ಬಿಟ್ಟಿದೆ, ನೆನಪೆಲ್ಲ ಹೋಗ್ಬಿಟ್ಟಿದೆ ಅದು. ಇದನ್ನೇ ಎಕ್ಸಿಟ್ ಪೋಲ್ನಲ್ಲಿ ಹಲವು ಸಮೀಕ್ಷೆಗಳ ಏಜೆನ್ಸಿಗಳು ಮಾಡಿರುವಂತಹ ಎಕ್ಸಿಟ್ ಪೋಲನ್ನು ನೋಡ್ತಾ ಇದ್ವಿ. ಎರಡೂ ಕಡೆಗೂ ಕೂಡ ಅಂದರೆ ಬಿ ಜೆ ಪಿಯು ಕೂಡ ಗೆಲ್ಲಬಹುದು ಅನ್ನುವಂತಹ ಒಂದು ಅಂಶವನ್ನು ಕೂಡ ಮುಂದಿಡ್ತಿದ್ದಾರೆ. ಆಮ್ ಆದ್ಮಿ ಪಕ್ಷವು ಕೂಡ ಮತ್ತೆ ಅಧಿಕಾರದ ಗದ್ದಿಗೆನೇ ಏರಬಹುದು ಅನ್ನೋಂತಹ ಅಂಶವನ್ನು ಇರ್ತಾರೆ. ಅಂದರೆ ಇಲ್ಲಿ ಹಂಗ್ ಅಸೆಂಬ್ಲಿ ರೀತಿಯಾಗಿ ಇರಬಹುದು ಅನ್ನೋಂಥದ್ದನ್ನು ಬಹಳ ಕಡಿಮೆ ಹೇಳ್ತಾ ಇರುವಂಥದ್ದು. ಪೋಲ್ಸ್ ಪ್ರಕಾರವಾಗಿ ಹೋದಾಗ ಅಂದರೆ ಇದರಲ್ಲಿ ಬಹುತೇಕ ಸಮೀಕ್ಷೆಗಳು ಬಿ ಜೆ ಪಿ ಪರವಾಗಿ ಕೊಟ್ಟಿರೋದ್ರಿಂದಾಗಿ ಬಿ ಜೆ ಪಿ 44 ಸೀಟುವರೆಗೆ ಹೋಗ್ಬೋದು ಅಂತ. ಅಂದರೆ ಎಲ್ಲವನ್ನ ತುಲನೆ ಮಾಡಿದಾಗ ಸರಾಸರಿಯಲ್ಲಿ ನೋಡಿದಾಗ ಈ ರೀತಿಯಾಗಿ ಗೋಚರಿಸುವಂಥದ್ದು. ಆದರೆ ಒಂದೊಂದು ಏಜೆನ್ಸಿಗಳ ಒಟ್ಟು ರಿಸಲ್ಟನ್ನು ನಾವು ನೋಡ್ತಾ ಹೋದಾಗಲೂ ಕೂಡ ಎರಡೂ ಕಡೆಗೆ ರಿಸಲ್ಟನ್ನು ಕೊಟ್ಟಿರೋದ್ರಿಂದಾಗಿ ನಿಜಕ್ಕೂ ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ಅನ್ನೋದನ್ನು ಅಂದಾಜಿಸೋದು ಕಷ್ಟ ಇದೆ. ಎಕ್ಸಿಟ್ ಪೋಲ್ನಲ್ಲಿ ಒಂದು ಅಂದಾಜು ಸಿಗುತ್ತೆ ಅಂತೇಳಿ ನಾವು ಹೇಳ್ತೀವಿ. ಆದರೆ ಈ ಬಾರಿ ಎಕ್ಸಿಟ್ ಪೋಲ್ನಲ್ಲಿ ಎರಡೂ ಕಡೆಗೂ ಕೂಡ ಸಾಧ್ಯತೆಯ ಬಗ್ಗೆ ಉಲ್ಲೇಖಗಳು ಬರ್ತಾ ಇರುವಂಥದ್ದು ಗಮನಿಸೋದು. ಕಡೆದಾಗಿ ಇಲ್ಲಿ ಮೋಹನ್ ಅವರೇ, ಎಷ್ಟು ಮಟ್ಟಿಗೆ ಈ ಬಾರಿಯ ಚುನಾವಣೆಯಲ್ಲಿ ಮಾಡಿರುವಂತಹ ಕ್ಯಾಂಪೇನ್ ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ನಾನು ಅದಕ್ಕೆ ಹೇಳಿದ್ದು 21ನೇ ಶತಮಾನದಲ್ಲಿ ದೆಹಲಿಯ ಅಸೆಂಬ್ಲಿಯಲ್ಲಿ ಬಿ ಜೆ ಪಿ ಅಧಿಕಾರವನ್ನು ನಡೆಸಲಿಲ್ಲ ಅಂತೇಳಿ 98ರಲ್ಲಿ ಲಾಸ್ಟ್, ಅದಾದ ನಂತರ ಮಾಡಿಲ್ಲ. ಏನು ಅವತ್ತು ಸುಷ್ಮಾ ಸ್ವರಾಜ್ ಅವರೇ ಕಡೆಯದಾಗಿ ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಮುಖ್ಯಮಂತ್ರಿ ಅವಕಾಶ ಸಿಗಲಿಲ್ಲ ದೆಹಲಿಯಲ್ಲಿ. ಈ ಬಾರಿ ಇಲ್ಲ, ನಾನು ಆಗಲೇ ಹೇಳ್ದಂಗೆ ಲೇಟಾಗಿ ಬಂದ್ರೂ ಒಂಥರ ಜನಗಳಿಗೆ ಇವರ ಒಂದು ಭ್ರಷ್ಟಾಚಾರವನ್ನು ತಲುಪಿಸೋದ್ರಲ್ಲಿ ನಾವು ಇವಾಗ ಸಫಲರಾಗಿದ್ದೀವಿ. ಅದನ್ನೇ ನಾವು ಹೇಳ್ತಾ ಇದ್ದಿದ್ದು ಲಿಟ್ರಲಿ. ಅವ್ರು ಏನೋ ಹೇಳ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರು, ತಿರ್ಗಾ ಬರೀ ಶೀಶ್ ಮಾಲ್ ಬಗ್ಗೆ ಮಾತ್ರ ಡಿಸ್ಕಷನ್ ಆಯಿತು, ಬೇರೆ ಏನೂ ಆಗಲೇ ಇಲ್ಲ ಅಂತ ಹೇಳಿದ್ರು. ಕಮಾನ್, ಲಾಸ್ಟ್ 3 ವರ್ಷದಿಂದ ತೊಗೊಂಡ್ರೆ ನೀವು ದೆಹಲಿ ಅಸೆಂಬ್ಲಿನಲ್ಲಿ ಬ್ಯಾಕ್ ಟು ಬ್ಯಾಕು ಸ್ಕ್ಯಾಮ್ಸು ಬಿಟ್ಟು ಇನ್ನೇನು ಡಿಸ್ಕಷನ್ ಆಯ್ತಲ್ಲಿ ಲಿಟ್ರಲಿ ಇವ್ರ ಆಡಳಿತದಲ್ಲಿ ಆಪ್ನಲ್ಲಿ. ಒಂದು ಸತ್ಯೇಂದ್ರ ಜೈನ್ ಮನೆಯಲ್ಲಿ ಅವತ್ತು ಕ್ಯಾಶ್ ಸಿಕ್ಕಿದ್ದು, ಅವ್ರು ಅರೆಸ್ಟ್ ಆಗಿದ್ದು, ಅವ್ರದ್ದೊಂದು ಸ್ಕ್ಯಾಮು. ನೆಕ್ಸ್ಟ್ ಮನೀಶ್ ಸಿಸೋಡಿಯಾ ಲಿಕ್ಕರ್ ಸ್ಕ್ಯಾಮು, ಅದಕ್ಕೆ ತಿರ್ಗಾ BRS ಕನೆಕ್ಟು, ಎಲ್ಲಿ ನಾರ್ತ್ ಸೌತ್ ಲಾಬಿ ಅಂತ ಹೇಳಿ ಹೋಗಿದ್ದು. ನೆಕ್ಸ್ಟು ಅದ್ರ ಜೊತೆಗೆ ಯಾರೋ ಸ್ವತಃ ಮುಖ್ಯಮಂತ್ರಿಗಳೇ ಆ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದು, ಅವ್ರು ಹೋಗಿ ಬಂದಿದ್ದು. ಆಮೇಲೆ ಇನ್ನೇನು ಇದಕ್ಕಿಂತ ಬೇಕಾ ನಿಮಗೆ? ಪ್ರತಿನಿತ್ಯ ಅಲ್ಲಿ ಸ್ಕ್ಯಾಮ್ ಬಿಟ್ಟು ಇನ್ನೇನು ಡಿಸ್ಕಷನ್ನೇ ಆಗಿಲ್ಲ ಲಿಟ್ರಲಿ. ಅದು ಬಿಟ್ಟು ಇನ್ನೇನು ಮಾಡೇ ಇಲ್ಲ ಇವರು, ಮಾಡೇ ಇಲ್ಲ. ತಿರ್ಗಿ ಎಜುಕೇಷನ್ ಬಗ್ಗೆ ನೀವಾಗಲೇ ಒಂದು ಪಾಯಿಂಟ್ ಹೇಳಿದ್ರಿ. 15 ವರ್ಷಗಳ ಹಿಂದೆ ಯಾರ್ಯಾರು ಇದ್ರೋ ಮಕ್ಕಳವರೆಲ್ಲ ಇವ್ರ ಸ್ಕೂಲಲ್ಲಿ ಓದಿರೋಂಥವ್ರು 25 ಲಕ್ಷ ಮತದಾರರು ಅಂತ ಹೇಳಿ. ಇವಾಗ ಅವರೆಲ್ಲ ಓಟ್ ಹಾಕಿದ್ದಾರೆ ನಮಗೆ ಅಂತ ಗೊತ್ತಾಗ್ತಿದೆಯಲ್ಲ ಪೋಲ್ನಲ್ಲಿ. ಸೊ ಅಲ್ಲಿಗೆ ಇವರ ಶಿಕ್ಷಣದ ಗುಣಮಟ್ಟ ಎಷ್ಟು ವರ್ಸ್ಟ್ ಆಗಿತ್ತು ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಅವ್ರು ನಮಗೆ ಇವತ್ತು ಓಟ್ ಹಾಕ್ತಾ ಇರೋದು. ಸೊ ಇವ್ರು ಮಾಡಿರೋ ಮಾರ್ಕೆಟಿಂಗ್ ಗಿಮಿಕ್ಸ್ ಎಲ್ಲ ಎಕ್ಸ್ಪೋಸ್ ಆಗುತ್ತೆ ನಾಡಿದ್ದು. ತಿರ್ಗಿ ಇವತ್ತು ಆಲ್ರೆಡಿ ಎಕ್ಸ್ಪೋಸ್ ಆಗಿದೆ. ಇದಕ್ಕಿಂತ ಇನ್ನೇನು ಬೇಕು? ಓಕೆ, ನೆಕ್ಸ್ಟ್ ಒಂದು ನಿಮಿಷ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಕೊನೆಯದಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಯದು ಈಗ ಮೋಸ್ಟ್ಲಿ ರೆಕಾರ್ಡು ಶನಿವಾರ ಸತತವಾಗಿ, ಅಥವಾ ಸತತ ಅಂತಲ್ಲ ಅಂದ್ರೆ 85ನೇ ಸೋಲು. ಅಷ್ಟು ಕಂಟಿನ್ಯೂಸ್ ಆಗಿ 85ನೇ ಸೋಲಾದ್ರೂ ಇವ್ರು ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಜೀವ ಅನ್ಕೊಂಡಿರ್ತಾರೆ. ಸೊ ಇದು ಕಾಂಗ್ರೆಸ್ ತಲೆಗೆ ಬಂದಿರೋಂಥ ಒಂದು ಹೊಸ ಕಿರೀಟ. ಅಲ್ಲ ಹೌದು, 85ನೇ ಸೋಲು. ಇದನ್ನ ನೋಡ್ತಾ ಇದ್ರೆ ನಾವು ಕಾಮಕ ರಾಜನೀತಿ ಅಂದ್ರೆ ಕೆಲಸದ ರಾಜನೀತಿ ಬಗ್ಗೆ ಮಾತಾಡ್ತೀವಿ. ಇವತ್ತವರೆಗೂ ನಾವು ಆಮ್ ಆದ್ಮಿ ಪಾರ್ಟಿ ಏನು ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ಜನಗಳಿಗೆ, ಅದನ್ನು ನಾವು ಸಕ್ಸಸ್ಫುಲ್ ಆಗಿ ತಲುಪಿಸಿದ್ದೀವಿ. ಆದರೆ ಈ BJPನವ್ರು ಹೇಳಿದಾಗೆ ಸ್ಕ್ಯಾಮು ಎಲ್ಲ ಸುಳ್ಳು. BJP ಅಂದ್ರೇ ಸುಳ್ಳು ಅಂತಕ್ಕಂಥದ್ದು ಇಡೀ ದೇಶದ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಕ್ಲಿಯರ್ ಪಿಕ್ಚರಲ್ಲಿ. ಆಮ್ ಆದ್ಮಿ ಪಾರ್ಟಿ ವಿಚಾರದಲ್ಲಂತೂ ಬ್ರಹ್ಮಾಂಡವಾದ ಸುಳ್ಳನ್ನು ಅಬ್ಬರವಾಗಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಎಲ್ಲ ಸ್ಟ್ರಾಟಜಿಯನ್ನು ಮಾಡ್ತಿರೋರು BJPನವರು. ಯಾಕಂತ ಹೇಳಿದ್ರೆ ಯಾವತ್ತು ನಾವು ಗುಜರಾತ್ನ ಚುನಾವಣೆ ಗೆಲ್ತೀವಿ, ಕಾಂಗ್ರೆಸ್ನ ಮೇಯ್ನ್ ಎನಿಮಿಯಾಗಿ ಕನ್ಸಿಡರ್ ಮಾಡ್ತಿದ್ದ ಪಕ್ಷ ಇಮಿಡಿಯೇಟಾಗಿ ಯಾವಾಗ ರಾಷ್ಟ್ರೀಯ ಪಕ್ಷ ಆದಾಗ ಆಮ್ ಆದ್ಮಿ ಪಾರ್ಟಿಯನ್ನು ಟಾರ್ಗೆಟ್ ಯಾಕೆ ಮಾಡ್ತೀವಿ? ಯಾಕಂದರೆ ಹೊಸದಾದ ಒಂದು ರಾಜನೀತಿಯನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ವಿ. ಆ ರಾಜನೀತಿ ತಮಗೆ ಗೊತ್ತಿದೆ, ಅದೆಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಆಮ್ ಆದ್ಮಿ ಪಾರ್ಟಿಯ ವಿಚಾರಗಳು ಜನಮಾನಸದಲ್ಲಿ ಬರ್ತಾ ಇದೆ. ಇವ್ರನ್ನ ಹೀಗೆ ಬಿಟ್ಟರೆ ನಮ್ಮ ಸುಳ್ಳು ಅಂತಕ್ಕಂಥದ್ದನ್ನು ಇಡೀ ದೇಶಕ್ಕೆ ಬಹಿರಂಗವಾಗಿ ತೋರಿಸ್ತಾರೆ ಅಂತ ಇದು ಹ್ಯಾಟ್ರಿಕ್ ಅಂತೂ 100ಕ್ಕೆ 100 ಖಚಿತ. ಇವ್ರೇನು ಇವತ್ತು ಈ ಒಂದು ಸಮೀಕ್ಷೆಗಳು ಇದೆಲ್ಲ ನಾನು ಆಗಲೇ ಹೇಳಿದ್ದೀನಿ, ಯಾಕಂದರೆ ತಮಗೆ ಗೊತ್ತಿದೆ ಅದು. ನಮ್ಮ ಆಮ್ ಆದ್ಮಿ ಪಾರ್ಟಿ ವಿಚಾರದಲ್ಲಿ ತಾವು ಏನೇನು ಸಮೀಕ್ಷೆಗಳನ್ನ ನೋಡ್ಕೊಂಡ್ ಬಂದಿದ್ದ ಇವ್ ನೋಡಿ, MCD ಎಲೆಕ್ಷನ್ ಬರಲ್ಲ ಅಂತ ಹೇಳ್ಕೊಟ್ಟಿದ್ರು, ಅಲ್ಲೂ ಬಹುಮತ ಬಂದಿತ್ತು. ಆದ್ರಿಂದ ನಮಗೆ ಪ್ರಚಂಡವಾದ ಬಹುಮತವನ್ನ ಜನರು ಆಶೀರ್ವಾದವನ್ನ ಮಾಡ್ಲಿದ್ದಾರೆ. BJPಗೆ ಮತ್ತೊಮ್ಮೆ ನಿರಾಶೆ ಅಂತೂ ಶತಸಿದ್ಧ. ನಿಮ್ದು ಹ್ಯಾಟ್ರಿಕ್. ಈ ಆಮ್ ಆದ್ಮಿಗೆ, ಈ ಫಕೀರ್ ಆದ್ಮಿಗೆ, ಈ ಬಾಜಿಗರದ್ದು ಒಂದು ಡೈಲಾಗ್ ಇದೆ, ಹಿಂದಿಲಿ ಹೇಳ್ಬಿಡ್ತೀನಿ. ಹಾರ್ ಕೆ ಜೀತ್ನೆ ವಾಲೆ ಕುಕೇತೆ ಬಾಜಿಗರ್. ಸೋತ್ಕೊಂಡು ಗೆಲ್ಲವನೇ ಬಾಜಿಗರು, ಗೆಲ್ತೀವಿ. ಬಟ್ ಇವ್ರು ಏನು ಅಂಥ ಒಂದು ಏನೋ ಇದು ಆತರ ಪಡುವಂಥದ್ದೇನಿಲ್ಲ. ಇವತ್ತು ದಿಲ್ಲಿ ಜನ ಮತ್ತೆ ಶೀಲಾ ದೀಕ್ಷಿತ್ ಅವ್ರು ಕೊಟ್ಟಿರುವಂಥ ಆಡಳಿತವನ್ನು ಜ್ಞಾಪಿಸ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 8ನೇ ತಾರೀಕು ನೀವು ಕರೀರಿ, ಇದೇ ಪ್ಯಾನಲಿಗೆ ಬಂದು ನಾವು ಡಿಸ್ಕಷನ್ ಮಾಡೋಣ. ಇಬ್ಬರದು ಪೋಲ್ ಆಗುತ್ತೆ. ಬಾಜಿಗರ್ ಇಲ್ಲದೆ ಬಾಜಿ ಮುಂದೆ ಓಡೋದೇ ಇಲ್ಲ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಆಮ್ ಆದ್ಮಿ ಪಾರ್ಟಿಯವ್ರು ನಾನೇನು ದೊಡ್ಡ ಆಮ್ ಆದ್ಮಿ ಅಂತ ಬೀಗ್ತಾರೆ. ಇವತ್ತು ಹೈಯೆಸ್ಟ್ ಕ್ರಿಮಿನಲ್ ಕೇಸಸ್ ಅವ್ರ ಮೇಲೆ ಇದೆ, ಹೈಯೆಸ್ಟ್ ಏನಂತೀರಿ ಸೋ ಕಾಲ್ಡ್
ಬಿಲಿಯನರ್ಸ್ ಅವ್ರ ಹತ್ರನೇ ಇದ್ದಾರೆ. ಇವತ್ತು ಸೋ ಕಾಲ್ಡ್ ಆಮ್ ಆದ್ಮಿ ಅಂತ ಹೇಳ್ಕೊಂಬಂದವರು ದೇಶವನ್ನ ಲೂಟಿ ಮಾಡಿದ್ದಾರೆ. ಫಕೀರ್ ಅಂತ ಹೇಳ್ಕೊಂಬಂದವ್ರು ಪ್ರಪಂಚ ಎಲ್ಲ ತಿರುಗ್ತಾ ಇದ್ದಾರೆ. ಎಂಡ್ ಆಫ್ ದಿ ಡೇ ದ ಗ್ರಾಸ್ ರೂಟ್ ಲೆವೆಲ್ ಜನರ ಜೊತೆಗಿರೋದು ಓನ್ಲಿ ಅಂಡ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ. ಆಮೇಲೆ ನೀವು ಹೇಳ್ದಂಗೆ 25 ಲಕ್ಷ ಜನ ಇವ್ರ ಸ್ಕೂಲಾಗ ಓದಿದ್ರೆ ನೀವೆಲ್ಲರೂ ಓದಿರೋದು ಕಾಂಗ್ರೆಸ್ ಸ್ಕೂಲ್ನಾಗೆ. ಹಂಗಾಗಿ ನೀವು ನಮಗೆ ಓಟ್ ಕೊಡ್ಲೇಬೇಕಾದಂತ ಅನಿವಾರ್ಯತೆಗೆ ಬಂದು ನಿಂತ್ಕೊಳ್ಳಿ. ಓಕೆ, ಕಡೆದಾಗಿ Finally, ನಾನು ಇನ್ನೂ 8ನೇ ತಾರೀಕುವರೆಗೆ ವೆಯ್ಟ್ ಮಾಡ್ತೀನಿ. ಐ ವುಡ್ ಲೈಕ್ ಟು ವೆಯ್ಟ್ ಫಾರ್ ದಿ ಫೈನಲ್ ರಿಸಲ್ಟ್. ಆದರೆ ಒಂದು ನನಗೆ ಇಂಪಾರ್ಟೆಂಟ್ ಅನ್ಸೋದು, ಆಮ್ ಆದ್ಮಿ ಪಾರ್ಟಿಗೆ ಇದು ಬಹುಶಃ ಅಸ್ತಿತ್ವದ ಪ್ರಶ್ನೆ ಆಗಬಹುದು ಈ ಚುನಾವಣೆ. ಹಾಗಾಗಿ ಅವರು ಒಳ್ಳೆಯ ಬಹುಮತದಿಂದ ಗೆಲ್ಲಬೇಕು ಅನ್ನೋ ಒಂದು ಛಲದಲ್ಲಿ ಅವರು ಮುನ್ನಡೆದಿದ್ದಾರೆ. ಆದರೆ ಹೇಗೆ ಆ ಪಕ್ಷವನ್ನು ಮನ್ನಿಸಬೇಕು, ಹೇಗೆ ಆ ಪಕ್ಷನ ಡಿಫೀಟ್ ಮಾಡಬೇಕು ಅಂತ BJP ಅವರು ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಫೈಟ್. ನೋಡೋಣ ಏನಾಗುತ್ತೆ. ಎಸ್, ಥ್ಯಾಂಕ್ ಯು. ನಿಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು ಪ್ರಕರಣ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಒಟ್ಟಾರೆಯಾಗಿ ಇದು ಎಕ್ಸಿಟ್ ಪೋಲ್ನ ರಿಸಲ್ಟ್. ಆದರೆ ಎಕ್ಸಾಕ್ಟ್ ಪೋಲ್ ರಿಸಲ್ಟನ್ನು ನೋಡಲೇಬೇಕು 8ನೇ ತಾರೀಕಿನಂದು. ಅವತ್ತು ಯಾರು ಅಸಲಿ ದೆಹಲಿ ದಂಗಲನ್ನು ಗೆಲ್ತಾರೆ, ದಿಲ್ಲಿ ದಂಗಲ್ನಲ್ಲಿ ಗೆಲ್ಲುವಂಥವ್ರು ಯಾರು, ದೆಹಲಿ ದರ್ಬಾರನ್ನು ನಡೆಸೋರು ಯಾರು ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿರುವಂಥದ್ದು. ಈಗ ಚಿಕ್ಕ ಬ್ರೇಕ್ ನಂತರ ಪಂಚಾಯಿತಿ ಮುಂದುವರಿಯುತ್ತೆ.